Guru Diksha IAS presents News Spot at 8 p.m. ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ನ್ಯೂಸ್ ಪೇಪರ್ ಅಲ್ಲಿ ಬಂದಂತಹ ಮುಖ್ಯವಾದ ಆರ್ಟಿಕಲ್ಸ್ ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಬದಲಾಯಿಸಿರುವಂತದ್ದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ನ್ಯೂಸ್ ಪೇಪರ್ ಅನಾಲಿಸಿಸ್ ಅನ್ನುವಂಥದ್ದು ಬರೀ ಎಕ್ಸಾಮಿನೇಷನ್ಗೆ ಅಥವಾ ಎಕ್ಸಾಮಿನೇಷನ್ ಸ್ಪೆಸಿಫಿಕಲಿ ಓದುವಂತಹ ಉದ್ದೇಶದಿಂದ ಹೊರಬಂದು ಅದಕ್ಕಿಂತ ಹೆಚ್ಚಿಗೆ ಒಂದು ಹೆಜ್ಜೆ ಮುಂದೆ ಹೋದಾಗ ನಾವು ಅದನ್ನ ಅರ್ಥಕೊಂಡು ಅದರಿಂದಾಗಿ ಒಬ್ಬ ಉತ್ತಮವಾದಂತಹ ನಾಗರಿಕನಾಗಿ ಈ ದೇಶದಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ ಅನ್ನುವಂತಹ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನ ಹೊಸದಾಗಿ ಈ ರೀತಿಯಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮವನ್ನ ತಮ್ಮ ಒಂದು ಮನೆ ಬಾಗಿಲಿಗೆ ಅಥವಾ ಯೂಟ್ಯೂಬ್ ಚಾನೆಲ್ಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಇವತ್ತಿನ ಹಂತದಲ್ಲಿ ಮೊದಲನೇ ಆರ್ಟಿಕಲ್ ಅನ್ನ ನಾವು ನೋಡ್ತಾ ಇರುವಂತದ್ದು ರೆಕಗ್ನೈಸಿಂಗ್ ದ ಕಂಪಲ್ಸರಿ ವುಮನ್ ವರ್ಕರ್ ಅನ್ನುವಂಥದ್ದು. ಈ ಒಂದು ಆರ್ಟಿಕಲ್ ದ ಹಿಂದೂಲಿ ಬಂದಿರುವಂತದ್ದು ಮುಖ್ಯವಾಗಿ ದೇಶದಲ್ಲಿ ಹೆಣ್ಣು ಮಕ್ಕಳು ಏನು ಕೆಲಸವನ್ನ ಮಾಡ್ತಿದ್ದಾರೋ ಅವರ ಪಾತ್ರವನ್ನು ಸಹ ಗಂಭೀರವಾಗಿ ಪರಿಗಣನೆಗೆ ತಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಮುಖ್ಯವಾಗಿ ಇವತ್ತಿನ ಈ ಆರ್ಟಿಕಲ್ ಬರೆಯಲು ಕಾರಣ ಲೇಖಕರು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಕೊಟ್ಟಿರುವಂತಹ ಒಂದು ವರದಿಯನ್ನ ಆಧರಿಸಿ ಇರುವಂತದ್ದು. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಹೇಳ್ತಾ ಇರುವಂತದ್ದು ಮಾರ್ಚ್ 2022ರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳು ಇವತ್ತು ಕೆಲಸವನ್ನ ಏನು ಮಾಡ್ತಾ ಇದ್ದಾರೋ ಅದು 9.92% ಇರುವಂತದ್ದು. ಅದೇ ಗಂಡು ಮಕ್ಕಳು ನೋಡಿದ್ರೆ 67.24% ಕೆಲಸವನ್ನ ಮಾಡ್ತಾ ಇರುವಂತದ್ದು. ಬಹಳಷ್ಟು ಸರಿ ಅಥವಾ ಐತಿಹಾಸಿಕವಾಗಿ ದೇಶದ ಸಮಾಜದ ವ್ಯವಸ್ಥೆಯನ್ನು ಓದಿದಂತಹ ಸಂದರ್ಭದಲ್ಲಿ ಪೇಟ್ರಿಯಾರ್ಕಿ ಗಂಡು ಮಕ್ಕಳ ಒಂದು ಸ್ಟ್ರೆಂತ್ ಅನ್ನ ಹೆಚ್ಚಿಗೆ ಇರುವಂತದ್ದನ್ನ ನಾವು ಕಾಣ್ತಾನೆ ಬಂದಿರುವಂತದ್ದು. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಉದ್ಯೋಗಾವಕಾಶಗಳು ಬಹಳ ಕಡಿಮೆ ಆಗುವಂತಹ ಕಾರಣಗಳನ್ನು ನಾವು ಇಂಡಿಯನ್ ಸೊಸೈಟಿಯಲ್ಲಿ ಓದೇ ಇರ್ತೀವಿ. 2020ರ ನಂತರ ಕೋವಿಡ್-19 ಇನ್ನೂ ದೊಡ್ಡ ಮಟ್ಟದಲ್ಲಿ ಯಾರೆಲ್ಲ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಅವಕಾಶ ಕೆಲಸ ಮಾಡಲು ಸಿಕ್ತಿತ್ತೋ ಅವರು ಸಹ ಹಿಂದೆ ಬೀಳುವಂತಹ ಪರಿಸ್ಥಿತಿ ಉದ್ಭವವಾಗಿರುವಂತದ್ದು. ಮಾರ್ಚ್ 2022ಕ್ಕೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಕೊಡ್ತಾ ಇರುವಂತಹ ರಿಪೋರ್ಟ್ ಅನ್ನು ಪರಿಗಣನೆಗೆ ತಗೊಂಡಾಗ ಹೆಣ್ಣು ಮಕ್ಕಳು ಉದ್ಯೋಗಾವಕಾಶವನ್ನ ಪಡೆಯಲು ಏನು ಪ್ರಯತ್ನವನ್ನ ಮಾಡ್ತಾ ಇದ್ರೋ ಅದರಲ್ಲಿ ಬಹಳ ದೊಡ್ಡ ಮಟ್ಟದ ಹಿನ್ನಡೆಯನ್ನ ಕಾಣಲು ಕಾರಣವಾಗಿದೆ ಅನ್ನುವಂಥದ್ದು. ಉದಾಹರಣೆಗೆ ತಾವೇನಾದ್ರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಆಸ್ಟ್ರೇಲಿಯಾ, US ಅಥವಾ ಬೇರೆ ಡೆವಲಪ್ಡ್ ರಾಷ್ಟ್ರಗಳಲ್ಲಿ ನೋಡಿದಾಗ ಯಾರಾದ್ರೂ ಹೆಣ್ಮಕ್ಕಳು ಕೆಲಸವನ್ನ ಬಯಸಿ ಕೆಲಸ ಹುಡುಕಲು ಹೋದಾಗ ಅವರಿಗೆ ಕೆಲಸ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ಅನ್ಎಂಪ್ಲಾಯ್ಡ್ ಕ್ಯಾಟಗರಿಯಲ್ಲಿ ಸೇರಿಸಲಾಗುತ್ತದೆ. ತದನಂತರ ಅವರಿಗೆ ಯಾವ ರೀತಿಯ ಭತ್ಯೆ ನಿರುದ್ಯೋಗಕ್ಕೆ ಸಂಬಂಧಿಸಿದಂತೆ ಕೊಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಅಲ್ಲಿ ಆಲೋಚಿಸುತ್ತದೆ. ಆದರೆ ಭಾರತದಲ್ಲಿ ಹೆಣ್ಣು ಮಕ್ಕಳು ಕೆಲಸವನ್ನ ಹುಡುಕೊಂಡು ಹೋಗಿ ಕೆಲಸ ಸಿಗದೇ ಇದ್ದಂತಹ ಸಂದರ್ಭದಲ್ಲೂ ಅವರನ್ನ ಡ್ರಾಪ್ ಔಟ್ ಕ್ಯಾಟಗರಿಗೆ ಸೇರಿಸ್ಬಿಡ್ತೀವಿ. ಡ್ರಾಪ್ ಔಟ್ ಕ್ಯಾಟಗರಿಗೆ ಸೇರಿಸೋದ್ರಿಂದ ಅವ್ರ ಕೆಲಸನೇ ಆಸೆ ಪಟ್ಟಿರ್ಲಿಲ್ಲ ಮಾಡೋದಕ್ಕೋಸ್ಕರ ಅವ್ರ ಕೆಲಸ ಸಿಕ್ಕಿಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತೀವಿ. ಸೊ ಯಾವ ರೀತಿಯಲ್ಲಿ ನಾವು ಡೇಟಾ ಮೇಂಟೈನ್ ಮಾಡ್ತಾ ಇದೀವಿ ಇವತ್ತಿನ ಭಾರತದ ವ್ಯವಸ್ಥೆಯಲ್ಲಿ, ಸೊ ದಟ್ ಸಮಾಜದಲ್ಲಿ ಇರುವಂತಹ ಎಲ್ಲಾ ವರ್ಗದವರಿಗೂ ಹೆಣ್ಮಕ್ಳು ಅದರಲ್ಲಿ ಮುಖ್ಯವಾಗಿ ಈ ಆರ್ಟಿಕಲ್ ಅಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತದ್ದು ಹೇಗೆ ಅವರಿಗೆ ಅವಕಾಶಗಳನ್ನ ಕಲ್ಪಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಏನ್ ಹೇಳ್ತಾ ಇದೆಯೋ ಆ ರಿಪೋರ್ಟ್ ಅನ್ನ ನೋಡಿದಾಗ ನಮ್ಗೆ ಎಲ್ಲೂ ಸಹ ಗೊತ್ತಾಗ್ತಾ ಇಲ್ಲ ಹೆಣ್ಮಕ್ಳು ಎಷ್ಟರ ಮಟ್ಟಿಗೆ ಮುಖ್ಯವಾಗಿ ಪ್ರಯತ್ನ ಪಟ್ಟಿದ್ದಾರೆ ಕೆಲಸ ಪಡಲು ಅಂಡ್ ಪಟ್ಟಿದ ಮೇಲೆ ಅವರಿಗೆ ಸಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಇವತ್ತು ಬಹಳಷ್ಟು ಹೆಣ್ಣು ಮಕ್ಕಳು ನಮಗೆಲ್ಲ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಮೇಲೆ ಔದ್ಯೋಗಿಕ ಅವಕಾಶಕ್ಕೋಸ್ಕರ ಅವಲಂಬಿತವಾಗಿರುವಂತಹ ಸನ್ನಿವೇಶಗಳನ್ನ ಕಾಣ್ತಿದ್ದೀವಿ. ಈ ಒಂದು ಲೇಖನಿಯಲ್ಲಿ ಅಥವಾ ಆರ್ಟಿಕಲ್ ನಲ್ಲಿ ಲೇಖಕರು ಮುಖ್ಯವಾಗಿ ಗುಲ್ಬರ್ಗದ ಒಂದು ಕೇಸ್ ಸ್ಟಡಿಯನ್ನ ತಗೊಂಡಿದ್ದಾರೆ. ಗುಲ್ಬರ್ಗದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳು MG ನರೇಗಾ ಕಾರ್ಯಕ್ರಮದ ಮೇಲೆ ಅವಲಂಬಿತವಾಗಿರುವಂತದ್ದು. ಅಲ್ಲಿ ಒಂದು ಸುಮಾರು 1000 ಗುಂಡಿಗಳನ್ನ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗೆ ಸಂಬಂಧಿಸಿದಂತೆ ತೆಗೆಯುವಂತಹ ಒಂದು ಕೆಲಸ ಇತ್ತು ಪಂಚಾಯತ್ ನಲ್ಲಿ. ಅಲ್ಲಿ ಹೆಚ್ಚಿನ ಗುಂಡಿಗಳಿಗೆ ಕೆಲಸವನ್ನ ಕೇಳಿಕೊಂಡು ಹೋದಂತಹ ಹೆಣ್ಣು ಮಕ್ಕಳಿಗೆ ಕೆಲಸ ಸಿಕ್ಕಿದ್ದು ಬರೀ 40 ದಿನಗಳು ಮಾತ್ರ. ಅಂದ್ರೆ ಒಂದು ವರ್ಷದಲ್ಲಿ 150 ದಿನಗಳ ಗ್ಯಾರಂಟಿಡ್ ಉದ್ಯೋಗದ ಅವಕಾಶದ ಬಗ್ಗೆ ಏನು ಕಾನೂನು ಮಾತಾಡುತ್ತದೆಯೋ ಅಂತ ಸಂದರ್ಭದಲ್ಲೂ ಬರೀ 40 ದಿನಗಳ ಕೆಲಸ ಸಿಕ್ಕಿ ಆ ಸಂದರ್ಭದಲ್ಲೂ ಅಲ್ಲಿನ ಭೂಮಿ ಸ್ವಲ್ಪ ಗಟ್ಟಿ ಇರೋದಕ್ಕೆ
ದಿನಕ್ಕೆ ಒಂದಿಷ್ಟು ಗುಂಡಿಗಳು ಮುಗಿಸಲೇಬೇಕಾದಂತಹ ಟಾಸ್ಕ್ಗಳು ಅಥವಾ ಟಾರ್ಗೆಟ್ಗಳು ಇರೋದ್ರಿಂದ ಅದು ಹೆಣ್ಮಕ್ಳು ಪೂರ್ಣಗೊಳಿಸಲು ಸಾಧ್ಯವಾಗದೇ ಇರುವಂತಹ ಸನ್ನಿವೇಶದಲ್ಲಿ ಅವರಿಗೆ ಸಿಗುವಂತಹ ದಿನದ ಭತ್ಯೆಯೂ ಸಹ ಕಡಿಮೆ ಆಗುತ್ತದೆ. ಹೀಗೆ ಕೆಲಸನೇ ಸಿಗ್ತಿಲ್ಲ ಅನ್ನುವಂತಹ ಪರಿಸ್ಥಿತಿ ಒಂದ್ ಕಡೆ ಇದ್ರೆ, ಒಂದಿಷ್ಟು ಟಾರ್ಗೆಟ್ಸ್ಗಳು ಅಥವಾ ಇರುವಂತಹ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳದೆ ನಾವು ಅವರಿಗೆ ಕೊಡುವಂತಹ ಭತ್ಯದಲ್ಲಿ ಮಾಡುವಂತಹ ಕಡಿತದಿಂದಾಗಿ ಅದರ ಮೇಲೆ ಅವಲಂಬಿತವಾಗಿರುವಂತಹ ಕುಟುಂಬಗಳು ಹೇಗೆ ನಡೆಯಲು ಸಾಧ್ಯವಾಗುತ್ತದೆ ಅನ್ನುವಂತಹ ಪ್ರಶ್ನೆ ಮುಖ್ಯವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು. ದೇಶದ ಪಾಪ್ಯುಲೇಷನ್ ಅನ್ನು ನೋಡಿದಾಗ, ಜನಸಂಖ್ಯೆಯನ್ನು ನೋಡಿದಾಗ 50% ಭಾಗ ಹೆಣ್ಣುಮಕ್ಕಳದಾಗಿರುತ್ತದೆ. ಹಾಗೆ ಇದ್ದಂತಹ ದೇಶದಲ್ಲಿ ಆ 50%ದಲ್ಲಿ ಬರೀ 9.92 ಅಂದ್ರೆ ಇಡೀ ಜನಸಂಖ್ಯೆಯನ್ನು ನೋಡಿದಾಗ ಬರೀ 9.92% ಹೆಣ್ಮಕ್ಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ದೇಶದ ಎಷ್ಟು ದೊಡ್ಡ ಮಟ್ಟದ ಮಾನವ ಸಂಪನ್ಮೂಲ ವೇಸ್ಟ್ ಆಗಿ ಹೋಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಲೇಖಕರು ಎತ್ತಿ ಹಿಡಿತಾ ಇರುವಂತದ್ದು. ಹಾಗಾದ್ರೆ ಏನು ಮಾಡುವ ಅವಶ್ಯಕತೆ ಇದೆ ಈ ಪರಿಸ್ಥಿತಿಯನ್ನು ಸರಿಪಡಿಸಲು? ಮುಖ್ಯವಾಗಿ ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು, ಮೊದಲನೇ ಹಂತದಲ್ಲಿ ನಮಗೆ ಸರಿಯಾದ ಡೇಟಾ, ಮಾಹಿತಿಯ ಅವಶ್ಯಕತೆ ಇದೆ. ಯಾಕಂದ್ರೆ ಮಾಹಿತಿಯನ್ನು ಆಧರಿಸಿ ನಾವು ಕಾನೂನು ಅಥವಾ ಯಾವುದಾದ್ರೂ ಸರ್ಕಾರದ ಹೊಸ ಮಸೂದೆಗಳನ್ನು ತರಲು ಸಾಧ್ಯವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಹೇಗೆ ಮುಂದಿನ ದಿನಗಳಲ್ಲಿ ನಾವು ಏನಾದರೂ ಬೆಳೆಯಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಇವತ್ತಿನ ದಿನ ಅಥವಾ ಈ ವರ್ಷ ನಾವು 75ನೇ ವರ್ಷ ಸ್ವತಂತ್ರ ಭಾರತದ ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ನಾವು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ದೇಶದ 50% ಭಾಗ ಇವತ್ತಿಗೂ ಉದ್ಯೋಗಿಕ ಅವಕಾಶಗಳಿಗೋಸ್ಕರ ಹೊಡೆದಾಡ್ತಿದೆ ಅಂತಂದ್ರೆ ಅದು ನಮ್ಮ ದೇಶದ ಒಂದು ದುರ್ದಾಯಕವಾದಂತಹ ಸಂಗತಿ ಅಂತಾನೆ ಹೇಳಬಹುದು. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಚರ್ಚೆ ಆದಾಗ ಎಲ್ಲರೂ ಇದರ ಅವಶ್ಯಕತೆ ಇಲ್ಲ ಅನ್ನುವಂತಹ ಆಲೋಚನೆಯೇ ಹೆಚ್ಚು ಮಾತಾಡುವಂತಹ ಸಂದರ್ಭದಲ್ಲಿ ಇದು ಒಂದು ಅತಿ ದೊಡ್ಡವಾದಂತಹ ಪ್ರಶ್ನೆಯಾಗಿರುತ್ತದೆ ಅನ್ನುವಂಥದ್ದನ್ನ ಇಲ್ಲಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವುಮನ್ ಎಂಪ್ಲಾಯ್ಮೆಂಟ್ ಅಥವಾ ವುಮನ್ ಅನ್ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಗೆ ಸಂಬಂಧಿಸಿದಂತೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಕೊಟ್ಟಿರುವಂತಹ ರಿಪೋರ್ಟ್ ಅನ್ನ ಇಲ್ಲಿ ತಾವು ಮುಖ್ಯವಾಗಿ ನೆನಪಿಟ್ಕೋಬೇಕು. ಇನ್ನೊಂದು ಮಾಹಿತಿ ತಮಗೆಲ್ಲರಿಗೂ ಹೇಳಲು ಬಯಸುವುದು ಏನಂತಂದ್ರೆ, ಯಾರು ಸಹ ಈ ಕಾರ್ಯಕ್ರಮದಿಂದ ಕೇಳುವಂತಹ ವಿಷಯಗಳನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಕ್ಸಾಮಿನೇಷನ್ಗೆ ಏನು ಬೇಕಾಗಿದೆಯೋ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಟ್ಸ್ ಗಳನ್ನ ತಮಗೋಸ್ಕರ ಅಪ್ಲೋಡ್ ಮಾಡಲಾಗುತ್ತದೆ. ಸೊ ಮೊದಲನೇ ಹಂತದಲ್ಲಿ ವಿದ್ಯಾರ್ಥಿ ಕಲಿಬೇಕಾಗಿರುವಂತದ್ದು ಕೇಳುವಂತದ್ದನ್ನ ನಾನು ಯಾವಾಗ್ಲೂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ. ಜೀವನದಲ್ಲಿ ಯಾವಾಗ್ಲೂ ತಾವು ಯಾವ್ದಾದ್ರೂ ಹುದ್ದೆಗೆ ಹೋಗಬೇಕು ಅಂತ ಅನ್ಕೊಂಡಂತಹ ಸಂದರ್ಭದಲ್ಲಿ ಆ ಹುದ್ದೆಯನ್ನ ಬದುಕುವಂತದ್ದನ್ನ ಕಲಿಯಕ್ಕೆ ಶುರು ಮಾಡಿ. ತಾವು IAS ಆಗ್ಬೇಕು ಅಂತಂದ್ರೆ ಫಸ್ಟ್ IAS ತರ ಇರೋದನ್ನ ಅಥವಾ IAS ತರ ಜೀವನ ಶೈಲಿಯನ್ನ ರೂಪಿಸ್ಕೊಳ್ಳುವಂತದ್ದನ್ನ ಕಲಿಬೇಕಾಗಿರುವಂತದ್ದು. ಆ ಒಂದು ಶಿಸ್ತು, ಆ ಒಂದು ಬದ್ಧತೆ, ಆ ಒಂದು ಕೆಲಸಗಳಲ್ಲಿ ಇರುವಂತಹ ಚಾಣಕ್ಯತೆ ಮಾಡುವಂತಹ ಅವಶ್ಯಕತೆಗಳಿಂದ ಅಥವಾ ಆ ರೀತಿಯ ಒಂದು ಚಟುವಟಿಕೆಗಳನ್ನ ಬೆಳೆಸ್ಕೊಂಡಂತಹ ಸಂದರ್ಭದಲ್ಲಿ ಈ ಎಕ್ಸಾಮಿನೇಷನ್ ತಮಗೆ ಬಹಳ ಅನುಕೂಲ ಅಥವಾ ಸುಲಭ ಆಗ್ತಾ ಹೋಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಒಬ್ಬ ಅಧಿಕಾರಿ ಮುಖ್ಯವಾಗಿ ಬೆಳೆಸ್ಕೋಬೇಕಾಗಿರುವಂತದ್ದು ತಾಳ್ಮೆಯಿಂದ ಕೂತು ಕೇಳ್ಕೊಳ್ಳುವಂಥದ್ದು. ಸೊ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ತಾವು ಬರೀ ಕೇಳ್ಕೊಂಡ್ಬಿಟ್ಟು ಅದರಿಂದ ವಿಷಯಗಳನ್ನ ಸಂಗ್ರಹಿಸಿಕೊಂಡು ಅದರ ಮೇಲೆ ಆಲೋಚನೆ ಮಾಡಿ. ತಮಗೆ ರಿವಿಷನ್ ಬೇಕಾದ್ರೆ ನಾವು ಕೆಳಗಡೆ ನೋಟ್ಸ್ ಅನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ತಾವು ಅದರ ಬಗ್ಗೆ ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತಾ ಮುಂದಿನ ಒಂದು ಆರ್ಟಿಕಲ್ ಅನ್ನ ನೋಡೋಣ. ಎಲೆಕ್ಷನ್ ಕಮಿಷನ್ plans mandatory disclosure rule if parties get multiple small donations from small donor ಅಥವಾ ಸೇಮ್ ಡೋನರ್. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಹಿಂದೂಸ್ತಾನ್ ಟೈಮ್ಸ್ ನಲ್ಲಿ ಬಂದಿರುವಂತಹ ಮುಖ್ಯವಾದ ಆರ್ಟಿಕಲ್ ಆಗಿರುತ್ತದೆ. ಮುಖ್ಯವಾಗಿ ಈ ಒಂದು ಆರ್ಟಿಕಲ್ ಎಲೆಕ್ಷನ್ ಕಮಿಷನ್ ಗೆ ಸಂಬಂಧಿಸಿದಂತಹ ರೆಫಾರ್ಮೇಶನ್ ಗೆ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನಮಗೆ GS ಪೇಪರ್ 2 ಎಲೆಕ್ಷನ್ ಕಮಿಷನ್ ಗೆ ಸಂಬಂಧಿತವಾಗಿ UPSC ಅಲ್ಲಿ ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನ ನೆನಪಿಟ್ಕೋಬೇಕು. ಎಲೆಕ್ಷನ್ ಕಮಿಷನ್ ತಂದಿರುವಂತಹ ರಿಫಾರ್ಮ್ಗಳ ಬಗ್ಗೆ ಐತಿಹಾಸಿಕವಾಗಿ ಮಾತಾಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪೆಷಲ್ ವಿಡಿಯೋನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಇವತ್ತು ಈ ಒಂದು ಆರ್ಟಿಕಲ್ ನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟಿರುವಂತಹ ಒಂದಿಷ್ಟು ಸೂಚನೆಗಳು ಅಥವಾ ರೆಕಮೆಂಡೇಶನ್ಸ್ ಗಳ ಬಗ್ಗೆ ಚರ್ಚೆಯನ್ನು ಮಾತಾಡ್ತಾ ಇರುವಂತದ್ದು. ಮುಖ್ಯವಾಗಿ ಎಲೆಕ್ಷನ್ ರಿಫಾರ್ಮ್ಸ್ ಗೆ ಸಂಬಂಧಿಸಿದಂತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ಆರ್ಟಿಕಲ್ ನಲ್ಲಿ 2 ರಿಫಾರ್ಮ್ಸ್ ಗಳ ಬಗ್ಗೆ ಮಾತನಾಡ್ತಿರುವಂತದ್ದು. ಮೊದಲನೇ ಹಂತದಲ್ಲಿ ಈ ಸಣ್ಣ ಸಣ್ಣ ದೇಣಿಗೆದಾರರು ಏನ್ ಪೊಲಿಟಿಕಲ್ ಪಾರ್ಟೀಸಿಗೆ ದೇಣಿಗೆಯನ್ನ ಕೊಡ್ತಾರೋ ಆ ಒಂದು ದೇಣಿಗೆ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತೆ ಯಾರಾದ್ರೂ ಏನು ಪೊಲಿಟಿಕಲ್ ಪಾರ್ಟೀಸ್ ಗಳಿಗೆ ಅಥವಾ ರಾಜಕೀಯ ಪಕ್ಷಗಳಿಗೆ ದಾನವನ್ನ ಮಾಡ್ತಾ ಇದ್ದಾರೆ, ಡೊನೇಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ, ಅದು 20,000ಕ್ಕಿಂತ ಹೆಚ್ಚು ಆದಂತಹ ಸಂದರ್ಭದಲ್ಲಿ ಅವರ ಮಾಹಿತಿಯನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕೊಡಬೇಕು. ಉದಾಹರಣೆಗೆ ನಮ್ಮ ದೇಶದಲ್ಲಿ ಮುಖ್ಯವಾಗಿ
ಕಾನೂನು ಇರುವಂತದ್ದು, ಅದರಲ್ಲಿರುವಂತಹ ಲೋಪದೋಷಗಳನ್ನ ಕಂಡು ಹಿಡ್ಕೊಂಡು ನಮಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂತಹ ಒಂದು ಮನುಷ್ಯನ ಸಹಜ ಜೀವನ ಅಥವಾ ಪ್ರವೃತ್ತಿ ಅಂತಾನೆ ಹೇಳಬಹುದು. ಈಗ ಎಲೆಕ್ಷನ್ ಕಮಿಷನ್ ಮುಖ್ಯವಾಗಿ ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರದ ಬಹುಮುಖ್ಯವಾದಂತಹ ಒಂದು ಪಾತ್ರ ಅಥವಾ ಎಲಿಮೆಂಟ್ ಆಗಿರುತ್ತೆ. ಅದರಲ್ಲಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಮುಖ್ಯವಾಗಿ ಆ ದೇಶದ ಬುನಾದಿಯನ್ನ ಎಷ್ಟು ಗಟ್ಟಿಯಾಗಿದೆ ಅನ್ನುವಂಥದ್ದನ್ನ ತೋರಿಸುವಂಥದ್ದು. ಅದೇ ನಿಟ್ಟಿನಲ್ಲಿ 1952ರಲ್ಲಿ ಶುರುವಾದಂತಹ ಮೊದಲನೇ ಎಲೆಕ್ಷನ್ ಇಂದಲೂ ಇದುವರೆಗೂ ಸಾಂವಿಧಾನಿಕವಾದಂತಹ ಹುದ್ದೆಯನ್ನು ಪಡ್ಕೊಂಡಿರುವಂತಹ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ದೇಶದ ಪ್ರಜಾಪ್ರಭುತ್ವವನ್ನು ಗಟ್ಟಿಪಡಿಸುವಂತದ್ರಲ್ಲಿ ಬಹುದೊಡ್ಡವಾದಂತಹ ಪಾತ್ರವನ್ನು ನಿರ್ವಹಿಸಿದೆ. ಹಾಗೆ ಸಮಯದ ಅನುಗುಣವಾಗಿ ಬಹಳಷ್ಟು ಬದಲಾವಣೆಗಳನ್ನು ಸಹ ತಂದಿದೆ. ಇವತ್ತಿನ ಸಂದರ್ಭದಲ್ಲಿ ಎಲೆಕ್ಷನ್ಸ್ ನಲ್ಲಿ ನಾವು ಅತಿ ದೊಡ್ಡದಾದ ಸಮಸ್ಯೆ ಏನು ಕಾಣ್ತೀವಪ್ಪ ಅಂತಂದ್ರೆ ಹಣದ ಬಳಕೆ. ದೊಡ್ಡ ಮಟ್ಟದಲ್ಲಿ ಹಣವನ್ನ ವೋಟ್ಗಳಿಗೆ ಹಂಚುವಂಥದ್ದು, ಹಣದ ಒಂದು ಶಕ್ತಿ ಯಾರಲ್ಲಿ ಜಾಸ್ತಿ ಇದೆಯೋ ಅವರು ಇವತ್ತು ದೊಡ್ಡ ದೊಡ್ಡ ಸ್ಥಾನಗಳನ್ನ ಅಲಂಕೃತವಾಗಿ ಅಥವಾ ಅವರದೇ ಆದಂತಹ ಆಸ್ತಿ ಮಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಆ ಒಂದು ಬದಲಾವಣೆ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ಹೇಳ್ತಾ ಇರುವಂತದ್ದು, ಯಾರಾದರೂ ಒಬ್ಬರು ರಾಜಕೀಯ ಪಕ್ಷಗಳಿಗೆ 20,000ಕ್ಕಿಂತ ಹೆಚ್ಚಿನ ದಾನವನ್ನ ಅಥವಾ ದೇಣಿಗೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಮಾಹಿತಿಯನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ರಾಜಕೀಯ ಪಕ್ಷಗಳು ಮಾಹಿತಿಯನ್ನ ಒದಗಿಸಲೇಬೇಕಾಗಿರುತ್ತದೆ. ಈಗ ಇರುವಂತಹ ಕಾನೂನಿನ ಅಡಿಯಲ್ಲಿ 15,000ವರೆಗೆ ಯಾರು ದೇಣಿಗೆಯನ್ನ ಕೊಟ್ಟಿರ್ತಾರೋ ಅಥವಾ ಡೊನೇಷನ್ ಅನ್ನ ಮಾಡಿರ್ತಾರೋ ಅವರು ಮಾಹಿತಿ ಕೊಡುವ ಅವಶ್ಯಕತೆ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತಿದ್ರು, 15,000ದ್ದು ಒಂದು 50 ಸರಿ ಕೊಟ್ಬಿಡೋದು, ಅವಾಗ 7.5 ಲಕ್ಷ ಆಗುತ್ತೆ. ಸೊ ಹೀಗೆ ಹೆಚ್ಚಿನ ಹಣವನ್ನ ಸಣ್ಣ ಕಂತಿನಲ್ಲಿ ಕೊಟ್ಕೊಂಡು ಆ ಒಂದು ದಾಯರೆಯಿಂದ ಏನು ಅಕೌಂಟಬಿಲಿಟಿ ಬರ್ತಿತ್ತು ಅದರಿಂದ ತಪ್ಪಿಸ್ಕೊಂಡು ಹೋಗ್ತಾ ಇತ್ತು. ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳ್ತಾ ಇರುವಂತದ್ದು, ಸಣ್ಣ ಮೊತ್ತದಲ್ಲೇ ಕೊಟ್ಟಿದ್ದರೂ ಸಹ ಯಾರಾದ್ರೂ ಒಬ್ಬ ವ್ಯಕ್ತಿ 3-4 ಸರಿ ಕೊಟ್ಟುಬಿಟ್ಟು ಅದು 20,000ಕ್ಕಿಂತ ಹೆಚ್ಚು ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿತವಾದಂತಹ ಮಾಹಿತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕೊಡಲೇಬೇಕಾಗಿರುತ್ತದೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಕ್ರಮದಿಂದ ಏನಾದ್ರೂ ಸರ್ಕಾರ ಒಪ್ಪಿಕೊಂಡಂತಹ ಸಂದರ್ಭದಲ್ಲಿ ಜಾರಿಗೆ ಬಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲೆಕ್ಷನ್ಸ್ ನಲ್ಲಿ ನಾವು ಹೆಚ್ಚಿನ ಹಣದ ಆಟ ಕಡಿಮೆ ನೋಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಮೊದಲನೆಯ ಒಂದು ರಿಫಾರ್ಮ್ ನ ಬಗ್ಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾತಾಡ್ತಿರುವಂತದ್ದು. ಎರಡನೆಯದು ನಮಗೆ ಗೊತ್ತಿರುವಂತದ್ದು, ಬಹಳಷ್ಟು ನಾಯಕರು ತಮ್ಮ ರಾಜ್ಯದಲ್ಲಿ ಅಥವಾ MP ಎಲೆಕ್ಷನ್ ಗೆ ನಿಂತಾಗ 2-3 ಕಾನ್ಸ್ಟಿಟ್ಯೂನ್ಸಿ ಸೀಟ್ಗಳಿಗೆ ನಿಂತಹ ಸಂದರ್ಭದಲ್ಲಿ ಒಂದ್ಸರಿ 3ಕ್ಕೂ ಗೆಲ್ತಾರೆ, ಒಂದ್ಸರಿ 2ರಲ್ಲಿ ಗೆಲ್ತಾರೆ, ಒಂದ್ಸರಿ 1ರಲ್ಲೂ ಗೆಲ್ಲೋದೇ ಇಲ್ಲ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಯಾರು 3ರಲ್ಲಿ ಗೆದ್ದಿರ್ತಾರಲ್ಲ ಅದರಿಂದಾಗಿ ಉಳಿದಂತಹ 2 ಸೀಟ್ಗಳನ್ನ ಅವ್ರು ಬಿಟ್ಕೊಡ್ಬೇಕಾಗಿರುತ್ತೆ. ಆದರೆ ಬಿಟ್ಕೊಟ್ಟಂತಹ ಸಂದರ್ಭದಲ್ಲಿ ಆ ಒಂದು ಸೀಟ್ಗಳಿಗೆ ಮತ್ತೆ 6 ತಿಂಗಳಲ್ಲಿ ಎಲೆಕ್ಷನ್ಸ್ ಮಾಡಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಅತಿ ದೊಡ್ಡ ಖರ್ಚು ನಡೆಯುವಂತದ್ದೇ ಎಲೆಕ್ಷನ್ಸ್ಗೆ. ಈ ಚುನಾವಣೆಗೆ ಸಂಬಂಧಿಸಿದಂತೆ ಆಗ್ತಾ ಇರುವಂತಹ ಖರ್ಚುಗಳನ್ನ ಲೆಕ್ಕ ಹಾಕಿದಾಗ ದೇಶದ ಇನ್ನೂ ಇತರ ಚಟುವಟಿಕೆಗಳಿಗೆ ಹೇಗೆ ಖರ್ಚು ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಉದ್ಭವ ಆಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎರಡನೇ ರಿಫಾರ್ಮೇಶನ್ ಅನ್ನ ಹೇಳ್ತಾ ಇರುವಂತದ್ದು, ಯಾರಾದರೂ 2-3 ಕ್ಷೇತ್ರಗಳಲ್ಲಿ ನಿಂತಿದ್ದು ಅದು 3ರಲ್ಲೂ ಗೆದ್ರೆ ಉಳಿದಂತಹ 2 ಸೀಟ್ಗಳನ್ನ ಬಿಟ್ಟಂತಹ ಸಂದರ್ಭದಲ್ಲಿ ಅವರ ಮೇಲೆ ಒಂದಿಷ್ಟು ಜುರ್ಮಾನೆಯನ್ನ ಕಾನೂನಾತ್ಮಕವಾಗಿ ಹಾಕುವ ಅವಶ್ಯಕತೆ ಇದೆ. ಅದರಿಂದಾಗಿ ರಾಜಕೀಯ ನಾಯಕರು 2-3 ಕ್ಷೇತ್ರಗಳಲ್ಲಿ ನಿಲ್ಲುವಂತಹ ಸಾಹಸವನ್ನು ಮಾಡೋದಿಲ್ಲ. ಅವಾಗ ದೇಶದಲ್ಲಿ ನಾವು ಎಲೆಕ್ಷನ್ಸ್ ಅನ್ನ ಒಂದೇ ಹಂತದಲ್ಲಿ ಮುಗಿಸಿ ಅದಕ್ಕೆ ಆಗುವಂತಹ ವೆಚ್ಚವನ್ನು ಸಹ ನಾವು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನ ಮುಖ್ಯವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಈ 2 ರಿಫಾರ್ಮೇಶನ್ ಗಳನ್ನ ಮುಖ್ಯವಾಗಿ ಅರ್ಥ ಮಾಡಿಕೊಂಡು ಮುಂದಿನ ಒಂದು ಆರ್ಟಿಕಲ್ ಅನ್ನು ನೋಡೋಣ. ಮುಂದೆ ಮಾತಾಡ್ತಾ ಇರುವಂತದ್ದು ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಈ ಒಂದು ಇಂಡೆಕ್ಸ್ ಮುಖ್ಯವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನ ಪಡ್ಕೊಂತ ಇರುವಂತದ್ದು ನಾವು ಕಾಣ್ತಾ ಇರುವಂತಹ ವಾತಾವರಣದ ಬದಲಾವಣೆಗಳು ಅಥವಾ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಏನ್ ಮಾತಾಡ್ತೀವೋ ಅದು. ಈ ಒಂದು ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನ 180 ರಾಷ್ಟ್ರಗಳ ಪೈಕಿ ಒಂದು ಪಟ್ಟಿಯನ್ನ ತಯಾರಿ ಮಾಡಲಾಗುತ್ತದೆ. ಇಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಎನ್ವೈರನ್ಮೆಂಟ್ ಗೆ ಸಂಬಂಧಿತವಾಗಿರುವಂತಹ ಚರ್ಚೆ ಆಗಿರೋದ್ರಿಂದ ಇದು ನಮಗೆ UPSC GS ಪೇಪರ್ 3 ಎನ್ವೈರನ್ಮೆಂಟ್ ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್
ಯಾರು ಹೊರತರ್ತಾರೆ, ಯಾಕಂದ್ರೆ UPSC ಯಲ್ಲಿ ಬಹಳಷ್ಟು ಇಂಡೆಕ್ಸ್ ಗಳ ಬಗ್ಗೆ ಪ್ರಶ್ನೆಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನ ಯೇಲ್ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿಯ ಸಹಭಾಗಿತ್ವದಲ್ಲಿ ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಜಾರಿಗೆ ತರುವಂತದ್ದು. ಈಗ ಈ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ ಭಾರತವನ್ನ 180ನೇ ಸ್ಥಾನದಲ್ಲಿ ಇಟ್ಟಿರುವಂತದ್ದು. ಇದು ದೇಶಕ್ಕೆ ಅಥವಾ ಪ್ರಪಂಚ ಮಟ್ಟದಲ್ಲಿ ಭಾರತದ ವಾತಾವರಣಕ್ಕೆ ಸಂಬಂಧಿಸಿದಂತೆ ಕೈಗೊಳ್ತಾ ಇರುವಂತಹ ಕ್ರಮಗಳಲ್ಲಿ ಒಂದಿಷ್ಟು ಬೇಜಾರಾಗುವಂತಹ ಸಂಗತಿಯಾಗಿರುತ್ತದೆ. ಯಾಕಂದ್ರೆ ತಮಗೆಲ್ಲ ಗೊತ್ತೇ ಇರುವಂತದ್ದು ವಾತಾವರಣಕ್ಕೆ ಸಂಬಂಧಿಸಿದಂತೆ ನಾವು ಬಹಳಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ. ಯಾಕಂದ್ರೆ 40% ರಿನ್ಯೂವಬಲ್ ಎನರ್ಜಿಯನ್ನು ತರುವಂತದ್ದಾಗಿರಬಹುದು, ದೇಶದಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡುವಂತದ್ದಾಗಿರಬಹುದು, ಅದಲ್ಲದೆ ಸೋಲಾರ್ ಪ್ಯಾನಲ್ಸ್ ಗಳನ್ನ ಹೆಚ್ಚಿನ ಮಟ್ಟದಲ್ಲಿ ನಾವು ಜಾರಿಗೆ ತರ್ತಾ ಇರುವಂತದ್ದು. ನಮಗೆಲ್ಲ ಗೊತ್ತೇ ಇದೆ, ಪಾವಗಡದಲ್ಲಿ ಅತಿ ದೊಡ್ಡ ಸೋಲಾರ್ ಪ್ಲಾಂಟ್ ಅನ್ನ ಕರ್ನಾಟಕದಲ್ಲಿ ಇನ್ಸ್ಟಾಲ್ ಮಾಡಿರುವಂತಹ ಮಾಹಿತಿ ಗೊತ್ತಿದೆ. ಸೊ ಇಷ್ಟೆಲ್ಲ ಪ್ರಯತ್ನಗಳು ಅಥವಾ ಇಷ್ಟೆಲ್ಲ ಬೆಳವಣಿಗೆಗಳನ್ನ ತೋರಿಸ್ತಾ ಇರುವಂತಹ ಸಂದರ್ಭದಲ್ಲೂ ಯಾಕೆ ಭಾರತವನ್ನ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ 180ನೇ ಸ್ಥಾನವನ್ನ ಕೊಟ್ಟಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆಯೇ ಈ ಒಂದು ವಿಶ್ಲೇಷಣೆ ಅಥವಾ ಸುದ್ದಿಯಲ್ಲಿ ನಾವು ಮಾಡ್ತಾ ಇರುವಂತದ್ದು. ಮೊದಲನೇ ಹಂತದಲ್ಲಿ ಈ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ ಏನೆಲ್ಲ ಪ್ಯಾರಾಮೀಟರ್ಸ್ ಗಳನ್ನ ಅಥವಾ ಪಾಯಿಂಟ್ಸ್ ಗಳನ್ನ ಕನ್ಸಿಡರೇಷನ್ ಗೆ ತಗೋತಾರೆ ಈ ರ್ಯಾಂಕಿಂಗ್ ಅನ್ನ ಕೊಡೋದಕ್ಕೆ ಅನ್ನುವಂಥದ್ದನ್ನ ತಿಳ್ಕೋಬೇಕಾಗಿರುವಂತದ್ದು. ಮೊದಲನೇದು ಕ್ಲೈಮೇಟ್ ಪಾಲಿಸಿ. ಆ ದೇಶದ ಸರ್ಕಾರ ವಾತಾವರಣಕ್ಕೆ ಸಂಬಂಧಿಸಿದಂತೆ ಏನು ಮಸೂದೆಗಳನ್ನ ಜಾರಿಗೆ ತಂದಿದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಎಕೋಸಿಸ್ಟಮ್ ವೈಟಾಲಿಟಿ ಅನ್ನುವಂಥದ್ದು. ಈ ಎಕೋಸಿಸ್ಟಮ್ ಗೆ ಸಂಬಂಧಿಸಿದಂತೆ ನಾನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತೀನಿ, ಅದರಲ್ಲಿ ಹೇಳ್ತೀನಿ. ಬಟ್ ಎರಡನೇ ಪ್ಯಾರಾಮೀಟರ್ ಎಕೋಸಿಸ್ಟಮ್ ವೈಟಾಲಿಟಿ ಆಗಿರುತ್ತದೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಮೂರನೇ ಹಂತದಲ್ಲಿ ಇರುವಂತದ್ದು ಎನ್ವೈರನ್ಮೆಂಟಲ್ ಹೆಲ್ತ್. ಈ ಒಂದು ವಾತಾವರಣ ಅಥವಾ ಎನ್ವಿರಾನ್ಮೆಂಟ್ ಇಂದ ಮನುಷ್ಯನ ಆರೋಗ್ಯದ ಮೇಲೆ ಆಗುವಂತಹ ಪ್ರಭಾವಗಳ ಬಗ್ಗೆ ಮಾತಾಡುವಂಥದ್ದು. ಸೊ ಈ ಮೂರು ಪ್ಯಾರಾಮೀಟರ್ಗಳಲ್ಲಿ ಭಾರತ ಯಾವ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಂಡಿದೆ ಅನ್ನುವಂತಹ ವಿಷಯಕ್ಕೆ ಆಧರಿಸಿ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನುವಂತಹ ಒಂದು ರ್ಯಾಂಕಿಂಗ್ ಪಟ್ಟಿಯನ್ನ ಹೊರತರಲಾಗುತ್ತದೆ. ಈ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇನ್ನೊಂದು ಪ್ರಬುದ್ಧ ಅಥವಾ ಮುಖ್ಯವಾದ ಮಾತನ್ನ ಹೇಳ್ತಾ ಇರುವಂತದ್ದು 2050ರಷ್ಟೊತ್ತಿಗೆ ಪ್ರಪಂಚದಲ್ಲಿ ಚೈನಾ, ಯುಎಸ್ ಹಾಗೂ ಮತ್ತು ಭಾರತ ಈ ಮೂರು ರಾಷ್ಟ್ರಗಳು ಸೇರಿ ಒಟ್ಟು 50%ಕ್ಕಿಂತ ಹೆಚ್ಚು ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸ್ ಅನ್ನ ಹೊರಹಾಕಲಿದ್ದಾವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಭಾರತವು ಅತಿ ದೊಡ್ಡ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಎಮಿಟ್ ಮಾಡುವಂತಹ ರಾಷ್ಟ್ರಗಳ ಪೈಕಿ ಕಾಣಿಸಿಕೊಳ್ಳುತ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಆದರೆ ಈ ಒಂದು ರಿಪೋರ್ಟಿಗೆ ಸಂಬಂಧಿಸಿದಂತೆ ಭಾರತ ತನ್ನ ವಿರೋಧವನ್ನ ವ್ಯಕ್ತಪಡಿಸಿದೆ. ಈ ಒಂದು ರಿಪೋರ್ಟ್ ಸರಿ ಇಲ್ಲ, ಇದರಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆಯೋ ಅವೆಲ್ಲವೂ ತಪ್ಪಾಗಿದ್ದಾವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಭಾರತ ಮೊದಲಿಂದಲೂ ತನ್ನ ವಿರೋಧವನ್ನ ಅಥವಾ ತನ್ನ ಒಂದು ಮಾತನ್ನ ಮುಂದಿಕ್ತಾ ಇರುವಂತದ್ದು ಗ್ರೀನ್ ಹೌಸ್ ಗ್ಯಾಸಸ್ ಗೆ ಸಂಬಂಧಿಸಿದಂತೆ ಇವತ್ತು ಏನೆಲ್ಲ ಪ್ರಯತ್ನಗಳು ಮುಂದಿನ ಒಂದು 2050ರಷ್ಟೊತ್ತಿಗೆ 1.5 ಡಿಗ್ರಿ ಸೆಲ್ಸಿಯಸ್ಗೆ ಟೆಂಪರೇಚರ್ ನ ನಿಲ್ಲಿಸುವಂತದ್ದು ಏನು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ನಲ್ಲಿ ನಿರ್ಣಯ ತಗೊಳ್ಳಲಾಗಿತ್ತು, ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಸಂದರ್ಭದಲ್ಲಿ ರಾಷ್ಟ್ರಗಳು ಎಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಹೊರಹಾಕ್ತಿದಾವೆ ಅನ್ನುವಂಥದ್ದು ಎಲ್ಲರೂ ಮಾತಾಡ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಬಿಟ್ಟಂತಹ ರಾಷ್ಟ್ರಗಳ ಮೇಲೆ ಏನು ಕ್ರಮ ಕೈಗೊಳ್ಳಲಾಗ್ತಿದೆ? ಯಾಕಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮೊದಲು ಇಂಗ್ಲೆಂಡ್ ಮತ್ತು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಶುರುವಾದಾಗ ಬಹಳ ದೊಡ್ಡ ಮಟ್ಟದ ರಿಸೋರ್ಸಸ್ ಗಳನ್ನ ವಾತಾವರಣದಲ್ಲಿ ಇರುವಂತಹ ಪ್ರದೂಷಣವನ್ನ ಹೊರಬಿಟ್ಟಿದ್ದೇ ಈ ಡೆವಲಪ್ಡ್ ರಾಷ್ಟ್ರಗಳು. ಹಾಗಾದ್ರೆ ಈ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅತಿ ಹೆಚ್ಚು ಹೊರಬಿಟ್ಟವರ ಮೇಲೆ ಏನು ಕ್ರಮ ಕೈಗೊಳ್ತೀರಿ? ಕೈಗೊಂಡಂತಹ ಸಂದರ್ಭದಲ್ಲಿ ತಾವು ಇವತ್ತಿನ ಗ್ರೀನ್ ಹೌಸ್ ಗ್ಯಾಸಸ್ ಗಳ ಬಗ್ಗೆ ಮಾತಾಡಬೇಕಾಗಿರುವಂತದ್ದು ಸರಿ ಅನ್ನುವಂಥದ್ದನ್ನ ಭಾರತ ತನ್ನ ಮಾತನ್ನ ಮುಂದಿಟ್ಟಿರುವಂತದ್ದು. ಯಾಕಂದ್ರೆ ಈ ಒಂದು ವೆಸ್ಟರ್ನ್ ರಾಷ್ಟ್ರಗಳು ತಮ್ಮ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂದ ಲಾಭವನ್ನ ಪಡ್ಕೊಂಡು ಇವತ್ತು ಡೆವಲಪ್ಡ್ ರಾಷ್ಟ್ರಗಳಾಗಿ ಆರ್ಥಿಕವಾಗಿ ಜನರಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನ ಕೊಡೋದ್ರಲ್ಲಿ ಸಫಲರಾಗಿದ್ದಾರೆ. ಆದರೆ ಭಾರತ ಇಂಡಸ್ಟ್ರಿಯಲ್ಲಿ ಬೆಳಿತಿರೋದೇ ಈಗ ನಾವು ಈ ರಿಸೋರ್ಸಸ್ ಗಳನ್ನ ಯೂಸ್ ಮಾಡದೆ ಹಿಂಗೆ ನಾವು ಗ್ರೀನ್ ಹೌಸ್ ಅಥವಾ ಕ್ಲೈಮೇಟ್ ಚೇಂಜಿಂಗ್ ಅಂತ ಹೇಳಿ ಹಿಂದೆ ಹೋದಂತಹ ಸಂದರ್ಭದಲ್ಲಿ ಈ ದೇಶದ 130 ಕೋಟಿ ಜನಕ್ಕೆ ಏನು ಊಟ ಹಾಕಬೇಕು ಅಥವಾ ಏನು ಅವರಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡ್ಬೇಕು?
ಆ ಒಂದು ನಿಟ್ಟಿನಲ್ಲಿ ಭಾರತ ಹೇಳ್ತಾ ಇರುವಂತದ್ದು ಕಾರ್ಬನ್ ಡೈಆಕ್ಸೈಡ್ ಸ್ಟಾಕ್ ಇವತ್ತು ಎನ್ವೈರನ್ಮೆಂಟ್ ನಲ್ಲಿ ಯಾರು ಅತಿ ಹೆಚ್ಚು ಬಿಟ್ಟಿದ್ದಾರೋ ಅವರ ಮೇಲೆ ಹೆಚ್ಚಿನ ನಿರ್ಬಂಧಗಳನ್ನು ಹಾಕಬೇಕೇ ಹೊರತು ಡೆವಲಪ್ ಆಗ್ತಾ ಇರುವಂತಹ ಅಥವಾ ಡೆವಲಪಿಂಗ್ ಆಗ್ತಾ ಇರುವಂತಹ ರಾಷ್ಟ್ರಗಳ ಮೇಲೆ ಅಲ್ಲ ಅನ್ನುವಂತಹ ವಿರೋಧವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಲೈಮೇಟ್ ಪಾಲಿಸಿಯ ಬಗ್ಗೆ ಭಾರತಕ್ಕೆ ಕಡಿಮೆ ಅಂಕಗಳನ್ನು ಕೊಡಲಾಗಿದೆ. ಇದರಲ್ಲಿ ಕ್ಲೈಮೇಟ್ ಪಾಲಿಸಿಯ ಬಗ್ಗೆ ಮಾತಾಡಬೇಕು ಅಂತಂದ್ರೆ ತಮಗೆಲ್ಲ ಗೊತ್ತೇ ಇರುವಂತದ್ದು, ನರೇಂದ್ರ ಮೋದಿ ಅವರು 2070ರವರೆಗೆ ಭಾರತ ಸರ್ಕಾರ ನೆಟ್ ಝೀರೋ ಅನ್ನ ಸಾಧಿಸಲಿದೆ ಅನ್ನುವಂತಹ ಮಹತ್ತರವಾದಂತಹ ಒಂದು ಕಮಿಟ್ಮೆಂಟ್ ಅನ್ನ ಗ್ಲಾಸ್ಗೋದಲ್ಲಿ ಕೊಟ್ಟಿದ್ದರು. ಆ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರ ಬಹಳಷ್ಟು ಕಾನೂನಾತ್ಮಕ ಹಾಗೂ ಜನರಲ್ಲಿ ಒಂದು ವಿಶ್ವಾಸ ಹಾಗೂ ನಂಬಿಕೆಯನ್ನ ವಾತಾವರಣದ ಕಡೆಗೆ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸ್ತಾನೆ ಇದೆ. ಆದರೆ ಈಗ ಇನಿಕ್ವಿಟಿ ಅಥವಾ ಈಕ್ವಿಟಿ ಪರಿಗಣನೆಗೆ ತಗೊಳ್ಳದೆ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಭಾರತ ಕ್ಲೈಮೇಟ್ ಪಾಲಿಸಿಯಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಿರುವಂತದ್ದು. ಎರಡನೇ ಹಂತದಲ್ಲಿ ಎಕೋಸಿಸ್ಟಮ್ ವೈಟಾಲಿಟಿ ಅಂತ ಹೇಳಿದೆ. ಎಕೋಸಿಸ್ಟಮ್ ಅಂದ್ರೆ ಯಾವುದಾದ್ರೂ ಒಂದು ಜೀವರಾಶಿ ಒಂದು ಎನ್ವೈರನ್ಮೆಂಟ್ ನಲ್ಲಿ ಅಥವಾ ಒಂದು ಜಾಗದಲ್ಲಿ ಬದುಕ್ತಾ ಏನಿರುತ್ತೋ ಅದನ್ನ ಎಕೋಸಿಸ್ಟಮ್ ಅಂತ ಕರಿತೀವಿ. ಉದಾಹರಣೆಗೆ ಮರೈನ್ ಪ್ರೊಟೆಕ್ಟೆಡ್ ಏರಿಯಾಸ್, ಈಗ ಈ ಸಮುದ್ರದ ಜೀವರಾಶಿ ಇರುತ್ತೆ, ಸಮುದ್ರದ ಎಕೋಸಿಸ್ಟಮ್ ಮೆರೈನ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಅದೇ ರೀತಿ ಫಾರೆಸ್ಟ್ ಎಕೋಸಿಸ್ಟಮ್, ಈ ಕಾಡಲ್ಲಿ ಬದುಕುವಂತಹ ಪ್ರಾಣಿ ಪಕ್ಷಿಗಳು ಹಾಗೂ ಜೀವರಾಶಿಗಳು ಅದರದ್ದೇ ಆದಂತಹ ಎಕೋಸಿಸ್ಟಮ್. ಈಗ ಮಾನವರು ಬದುಕ್ತಾ ಇರುವಂತದ್ದು ಇದು ಒಂದು ಎಕೋಸಿಸ್ಟಮ್. ಸೊ ಈ ಮರೈನ್ ಪ್ರೊಟೆಕ್ಟೆಡ್ ಏರಿಯಾಸ್ ಅಥವಾ ಟೆರೆಸ್ಟ್ರಿಯಲ್ ಬಯೋ ಪ್ರೊಟೆಕ್ಷನ್, ಹೀಗೆ ಬಹಳಷ್ಟು ಕ್ರಮಗಳನ್ನ ಎಕೋಸಿಸ್ಟಮ್ ಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಕ್ರಮಗಳನ್ನ ಕೈಗೊಂಡಿದ್ದು, ಅದರಲ್ಲೂ ಸಹ ಕಡಿಮೆ ಅಂಕ ಕೊಟ್ಟಿರುವಂತದ್ದು ಒಂದಿಷ್ಟು ದುರ್ದಾಯಕರವಾದ ಸಂಗತಿ. ಎನ್ವೈರನ್ಮೆಂಟಲ್ ಹೆಲ್ತ್ ಗೆ ಸಂಬಂಧಿಸಿದಂತೆ ವಾತಾವರಣದ ಮಾನವನ ಮೇಲೆ ಇರುವಂತಹ ಆರೋಗ್ಯಕ್ಕೆ ಸಂಬಂಧಿತವಾದಂತಹ ಪ್ರಭಾವಗಳ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ವಾಯು ಪ್ರದೂಷಣಕ್ಕೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಸಾವುಗಳು ಆಗ್ತಿದ್ದಾವೆ. ಅಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಡುವಂತಹ ಒಂದಿಷ್ಟು ವಾಯು ಪ್ರದೂಷಣಕ್ಕೆ ಸಂಬಂಧಿಸಿದಂತಹ ಏನು ಲಿಮಿಟೇಷನ್ಸ್ ಗಳಿದಾವೋ ಅದಕ್ಕೂ ಹೆಚ್ಚು ವಾಯು ಪ್ರದೂಷಣ ಭಾರತದಲ್ಲಿ ಇದೆ ಅನ್ನುವಂತಹ ಮಾಹಿತಿಯನ್ನು ಸಹ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಭಾರತ ಏನು ಮಾಡುವ ಅವಶ್ಯಕತೆ ಇದೆ, ಯಾವೆಲ್ಲ ವ್ಯವಸ್ಥೆಗಳ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಈ ಗ್ರೀನ್ ಗೋಲ್ಸ್ ನಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಮೊದಲನೇ ಹಂತದಲ್ಲಿ ಲಕ್ಸುರಿ ಟ್ಯಾಕ್ಸ್ ಅನ್ನ ಹಾಕುವ ಅವಶ್ಯಕತೆ ಇದೆ. ಏನಿದು ಲಕ್ಸುರಿ ಅರ್ಬನ್ ಎಮಿಷನ್ ಟ್ಯಾಕ್ಸ್ ಅಂದ್ರೆ, ಯಾರೆಲ್ಲ ಇಂಡಸ್ಟ್ರಿಯಲೈಸ್ ಆಗ್ತಿದಾರೋ ಅಥವಾ ಯಾರೆಲ್ಲ ದೊಡ್ಡ ದೊಡ್ಡ ಗಾಡಿಗಳನ್ನ ಕಾರುಗಳನ್ನ ಒಬ್ಬೊಬ್ಬರೇ ಯೂಸ್ ಮಾಡ್ತಾರೋ ಅವ್ರ ಮೇಲೆ ಒಂದಿಷ್ಟು ಟ್ಯಾಕ್ಸ್ ಹಾಕಿ ಆ ಟ್ಯಾಕ್ಸ್ ನ ಹಣವನ್ನ ಬಡವರ ಬೆಳವಣಿಗೆಗೋಸ್ಕರ ಉಪಯೋಗಿಸಿ ವಾತಾವರಣವನ್ನು ಸಹ ಕಾಪಾಡಿದಂತಾಗುತ್ತದೆ. ಈಗ ಬಡವರ ಮೇಲೆ ಸಹ ಟ್ಯಾಕ್ಸ್ ಬಿದ್ದಂತಹ ಸಂದರ್ಭದಲ್ಲಿ ಅವರು ಸಹ ಇರ್ಲಿ ನಾನು ಬೈಕ್ ತಗೊಂಡ್ಬಿಡ್ತೀನಿ ಅಂತಾರೆ. ಅದೇ ಹೆಚ್ಚಿಗೆ ಅರ್ಬನ್ ಲಕ್ಸುರಿ ಎಮಿಷನ್ ಟ್ಯಾಕ್ಸ್ ಅನ್ನು ತಗೊಂಡು ಉತ್ತಮವಾದಂತಹ ನಾಗರಿಕ ಸೇವೆಗಳನ್ನ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಕೊಡೋದಾಗಿರ್ಬೋದು, ಟ್ರೈನ್ ಗಳನ್ನು ಕೊಡೋದಾಗಿರ್ಬೋದು, ಬಸಸ್ ಗಳನ್ನು ಕೊಡೋದು, ಈ ರೀತಿ ಕೊಟ್ಟಂತಹ ಸಂದರ್ಭದಲ್ಲಿ ಜನ ಹೆಚ್ಚಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಡೆಗೆ ತಿರುಗ್ತಾರೆ. ಆವಾಗ ಇಂಡಿವಿಜುವಲ್ ಆಗಿ ಉಪಯೋಗಿಸುವಂತಹ ಒಂದಿಷ್ಟು ವೆಹಿಕಲ್ಸ್ ಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಅನ್ನುವಂಥದ್ದನ್ನ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಎರಡನೇ ಹಂತದಲ್ಲಿ ಕಲ್ಲಿದ್ದಲನ್ನ ಮುಂದಿನ ದಿನಗಳಲ್ಲಿ ತೆಗೆದುಹಾಕುವ ಅವಶ್ಯಕತೆ ಇದೆ. ಮೂರನೇ ಹಂತದಲ್ಲಿ ಸೋಲಾರ್ ಪ್ಯಾನಲ್ಸ್ ಗಳನ್ನ ಇವತ್ತು ಭಾರತ ಸರ್ಕಾರ ಏನು ಪ್ರಚೋದನೆ ಅಥವಾ ಮನ್ನಣೆಯನ್ನ ಹೆಚ್ಚಿಗೆ ಕೊಡ್ತಾ ಇದೆಯೋ ಅದನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸುವ ಅವಶ್ಯಕತೆ ಇದೆ. ಇದಲ್ಲದೆ ಕಾಡಿನ ಸಂಖ್ಯೆಯನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ತಮಗೆಲ್ಲ ಗೊತ್ತಿದ್ರೆ ನ್ಯೂ ಸ್ಟೇಟ್ ಅಥವಾ ನ್ಯೂ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ NFSI 2021 ಜಾರಿಗೆ ತರಲಾಗಿತ್ತು. ಇದರ ಅಡಿಯಲ್ಲಿ ನಾವು ನೋಡಿದ್ವಿ ಭಾರತದಲ್ಲಿ ಕಾಡಿನ ಒಂದು ಪ್ರತಿ ಪರ್ಸೆಂಟೇಜ್ ಏನಿದೆ ದೇಶದಲ್ಲಿ ಅದು ಹೆಚ್ಚಾಗಿದೆ ಅನ್ನುವಂತಹ ಮಾತನ್ನ ಹೇಳಲಾಗಿತ್ತು. ಆದರೆ ಈ ಕಾಡಿನ ಸಂಖ್ಯೆ ಯಾವ ಕಾರಣಕ್ಕೆ ಹೆಚ್ಚಾಗಿದೆ, ಸ್ಯಾಟಲೈಟ್ ಇಮೇಜಸ್ ಅನ್ನ ನೋಡಿದಾಗ ಕಾಡಿನಲ್ಲಿ ಯಾವುದೇ ಬದಲಾವಣೆಗಳು ಕಾಣ್ತಾ ಇಲ್ಲ. ಸರ್ಕಾರದಿಂದ ಈ ಕಾಡು ಹೆಚ್ಚಾದಂತಹ ಅಥವಾ ಹೆಚ್ಚಾಗಿದೆ ಅಂತ ಏನು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ ನಲ್ಲಿ ಹೇಳ್ಕೊಳ್ತಾ ಇದ್ರು ಅದಕ್ಕೆ ಮಾಹಿತಿಯನ್ನ ಕೊಡಿ ಅಂತ ಪ್ರಶ್ನೆಗಳನ್ನು ಸಹ ಕೇಳಲಾಗ್ತಾ ಇರುವಂತದ್ದು. ಆದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾಂಬು ಅಥವಾ ಟೀಕ್ ಮರಗಳನ್ನು ಸಹ, ಬಾಂಬುವನ್ನ ಮುಖ್ಯವಾಗಿ ಗಿಡವನ್ನಾಗಿ ಮನ್ನಣೆ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಕಾಡಿನ ಸಂಖ್ಯೆ ಹೆಚ್ಚಾಗಿರುವಂತಹ ವಿಷಯದ ಬಗ್ಗೆ ಸಮಾಜದಲ್ಲಿ ಒಂದಿಷ್ಟು ಸೆಕ್ಷನ್ ಆಫ್ ಪೀಪಲ್ ಮಾತಾಡುವಂತಹ ವಿಷಯವನ್ನ ಅಥವಾ ವಿರೋಧಿಸುವಂತಹ ಪಾತ್ರವನ್ನು ಸಹ ನೋಡಿದ್ವಿ. ಅದನ್ನ ಮುಖ್ಯವಾಗಿ ಯಾಕಂದ್ರೆ ಭಾರತ ಮುಖ್ಯವಾಗಿ ವಾತಾವರಣಕ್ಕೆ ಸಂಬಂಧಿಸಿದಂತೆ ಬೇರೆ ರಾಷ್ಟ್ರಗಳ ಪೈಕಿ ಉತ್ತಮವಾದಂತಹ ಕೊಡುಗೆಯನ್ನು ಕೊಡ್ತಾ ಇದೆ. ಸೊ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ ಕೊನೆಯ ಸ್ಥಾನವನ್ನ ಪಡ್ಕೊಳ್ಳುವಂತಹ
ಏನು ಹಿಂದೆ ಉಳ್ಕೊಂಡಿಲ್ಲ ನಮ್ಮ ರಾಷ್ಟ್ರ ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಮುಂದೆ ಚರ್ಚೆ ಮಾಡ್ತಾ ಇರುವಂತದ್ದು ಅಗ್ನಿಪಥ್ ಇಸ್ ಎ ಪೈವಟಲ್ ರಿಫಾರ್ಮ್ ಫಾರ್ ಇಂಡಿಯಾಸ್ ಯೂತ್. ಅಗ್ನಿಪಥ್ ಕಾರ್ಯಕ್ರಮವನ್ನ ಭಾರತ ಸರ್ಕಾರ ಕೆಲವು ದಿನಗಳ ಹಿಂದೆ ಮುಖ್ಯವಾಗಿ 17 ವಯಸ್ಸಿನಿಂದ 21 ಅಂತ ಹೇಳಿತು, ತದನಂತರ 23ಕ್ಕೆ ಅದನ್ನ ಏರಿಕೆ ಮಾಡಲಾಯಿತು. ಸೊ 17 ವಯಸ್ಸಿನಿಂದ 23 ವಯಸ್ಸಿನ ಯುವಕರನ್ನ ಭಾರತೀಯ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ನಲ್ಲಿ ರಿಕ್ರೂಟ್ ಮಾಡಿ ಮುಂದಿನ 18 ತಿಂಗಳುಗಳಲ್ಲಿ ಸುಮಾರು 10 ಲಕ್ಷ ಉದ್ಯೋಗಾವಕಾಶಗಳನ್ನ ಆರ್ಮಿ, ಜಿಎಸ್ಟಿ ಹಾಗೂ ರೈಲ್ವೇಸ್ ನಲ್ಲಿ ಕಲ್ಪಿಸುವಂತಹ ಅಥವಾ ಉದ್ಯೋಗಕ್ಕೆ ಅವಕಾಶಗಳನ್ನ ಕಲ್ಪಿಸುವಂತಹ ಒಂದು ದೊಡ್ಡ ಮಟ್ಟದ ಪ್ರಯತ್ನವನ್ನ ಶುರು ಮಾಡಿತ್ತು. ಮುಖ್ಯವಾಗಿ ಇಲ್ಲಿ ನಾವು ಕಾಣ್ತಾ ಇರುವಂತಹ ದೇಶದ ವಿವಿಧ ಭಾಗಗಳಲ್ಲಿ ಆರ್ಮಿಯಲ್ಲಿ ಅಗ್ನಿಪಥ್ ಕಾರ್ಯಕ್ರಮವನ್ನ ಏನು ಅಗ್ನಿ ವೀರರಾಗಿ ಈ ಯುವಕರನ್ನ ಒಳತಗೊಳ್ಳಲು ಭಾರತ ಸರ್ಕಾರ ಪ್ರಯತ್ನವನ್ನು ನಡೆಸ್ತಾ ಇದೆಯೋ ಅದರ ವಿರುದ್ಧ ಬಹುದೊಡ್ಡ ಮಟ್ಟದಲ್ಲಿ ವಿರೋಧಗಳು ವ್ಯಕ್ತವಾಗಿರುವಂತದ್ದು. ಏನಕ್ಕೆ ವಿರೋಧ ಅನ್ನುವಂಥದ್ದನ್ನ ಮಾತಾಡೋದಕ್ಕಿಂತ ಮುನ್ನ ಭಾರತ ಸರ್ಕಾರ ಕೈಗೊಂಡಿರುವಂತಹ ಈ ಕ್ರಮದ ಉದ್ದೇಶವನ್ನ ಮೊದಲನೇ ಹಂತದಲ್ಲಿ ತಿಳ್ಕೊಳ್ಳೋಣ. ಯಾವುದೇ ಒಂದು ರಾಷ್ಟ್ರದ ಸೈನ್ಯದ ಬಲ ಆ ರಾಷ್ಟ್ರದ ಶಕ್ತಿಯನ್ನ ತೋರಿಸಿಕೊಡುತ್ತದೆ. ಇವತ್ತು ಭಾರತದ ಡಿಫೆನ್ಸ್ ಬಜೆಟ್ ನಲ್ಲಿ ಮುಖ್ಯವಾಗಿ ನೋಡಿದಾಗ 54% ಹಣ ನಾವು ಪೆನ್ಷನ್ ಮತ್ತು ಸ್ಯಾಲರಿಗೆ ಕೊಡ್ತಾ ಇರುವಂತದ್ದು. 54% ಹಣ 100%ದಲ್ಲಿ ಬರೀ ಪೆನ್ಷನ್ ಮತ್ತು ತಿಂಗಳಿನ ಸ್ಯಾಲರಿ ಕೊಡೋದಕ್ಕೆ ಹೋದ್ರೆ ಉಳ್ಕೊಳ್ಳೋದು 46%. 46% ನಲ್ಲಿ ನೀವು ಆರ್ಮಿಗೆ ಎಷ್ಟು ಕೊಡ್ತೀರಿ, ನೇವಿಗೆ ಎಷ್ಟು ಕೊಡ್ತೀರಿ, ಏರ್ ಫೋರ್ಸ್ಗೆ ಎಷ್ಟು ಕೊಡ್ತೀರಿ? ಇವತ್ತು ಸಹ ಆರ್ಮಿಯಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಸಂಖ್ಯೆ ಆರ್ಮಿಗೆ ಸಂಬಂಧಿಸಿದಂತೆ ರಿಕ್ರೂಟ್ಮೆಂಟ್ ಕಡಿಮೆ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ತಾವು ಏರ್ ಫೋರ್ಸ್ ನಲ್ಲಿ ನೋಡಿದಾಗ ಒಂದಿಷ್ಟು ಇನ್ನೂ ಫೈಟರ್ ಪ್ಲೇನ್ಸ್ ಗಳನ್ನ ತಗೊಳ್ಳುವ ಅವಶ್ಯಕತೆ ಇದೆ. ಹಾಗೆ ನೇವಿಯಲ್ಲಿ ನೋಡಿದಾಗ ಶಿಪ್ಸ್ ಗಳನ್ನ ತಗೊಳ್ಳುವ ಅವಶ್ಯಕತೆ ಇದೆ. ಹೀಗೆ ಆರ್ಮಿಯಲ್ಲಿ ಮುಖ್ಯವಾಗಿ ನಾವು ಮಾಡರ್ನೈಸೇಷನ್ ನ ಸಮಸ್ಯೆಯನ್ನ ಕಾಣ್ತಾ ಇದ್ದೀವಿ. ಈ ಮಾಡರ್ನೈಸೇಷನ್ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಹೇಗೆ ನಾವು ದೇಶವನ್ನ ಸೈನ್ಯದಲ್ಲಿ ಗಟ್ಟಿಪಡಿಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಿಸಿದಂತೆ ಉತ್ತರವನ್ನು ಕಂಡುಹಿಡಿಯಲು ಮುಂದೆ ಹೋದಂತಹ ಸರ್ಕಾರ ಈ ಅಗ್ನಿಪಥ್ ಕಾರ್ಯಕ್ರಮವನ್ನ ಉತ್ತರವನ್ನಾಗಿ ಕಾಣಿಸಿಕೊಳ್ತು. ಇಲ್ಲಿ ಒಂದು ಕಡೆ ಇವತ್ತಿನ ಸಂದರ್ಭದಲ್ಲಿ ಯುವಕರಿಗೆ ಔದ್ಯೋಗಿಕ ಅವಕಾಶಗಳನ್ನ ಕಲ್ಪಿಸುವುದಲ್ಲದೆ ದೇಶದಲ್ಲಿ ಇರುವಂತಹ ಒಂದು ಸಮಸ್ಯೆಯನ್ನು ಸರಿಪಡಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಸರ್ಕಾರದ ಮೂಲ ಉದ್ದೇಶವಾಗಿತ್ತು. ಒಂದಿಷ್ಟು ಜನರಲ್ಲಿ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ಹೊರ ಕರ್ಕೊಂಡು ಹೋಗಿ ಅವ್ರಿಗೆ ದುಡ್ಡು ತೋರಿಸಿದಂತಹ ಚಟ ಅಥವಾ ದುಡ್ಡು ನೋಡಿದಂತಹ ಸಂದರ್ಭದಲ್ಲಿ ಅವರು ಮುಂದೆ ಓದೋದಿಲ್ಲ ಅನ್ನುವಂತಹ ಒಂದಿಷ್ಟು ಭಯ ಅಥವಾ ವಿರೋಧಗಳು ವ್ಯಕ್ತವಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈಗಾಗಲೇ ಸಮಜಾಯಿಷಿಯನ್ನ ಕೊಟ್ಟಿದ್ದು, ವಿದ್ಯಾರ್ಥಿಗಳು ಯಾರೆಲ್ಲ ಈ ಒಂದು ಸಂದರ್ಭದಲ್ಲಿ ಸೇವೆಯನ್ನ ಸಲ್ಲಿಸಿರ್ತಾರೋ ಅವರು ಹೊರಹೋದ ನಂತರ, ಅಗ್ನಿವೀರರು ಹೊರಹೋದ ನಂತರ ಅವರಿಗೆ ಒಂದು ಬ್ರಿಡ್ಜ್ ಕೋರ್ಸ್ ತರ ಮಾಡಿಬಿಟ್ಟು ಆ ಡಿಗ್ರಿಯನ್ನ ಅವರಿಗೆ ಪಡ್ಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡಲಾಗುವುದು. ಅದಲ್ಲದೆ ಅಗ್ನಿವೀರರು 4 ವರ್ಷದ ಅವಧಿಯ ನಂತರ ಹೊರಬಂದ ನಂತರ ಅವರಿಗೆ ಒಂದು 15 ಲಕ್ಷ ರೂಪಾಯಿ ಹಣವನ್ನ ಯಾವುದೋ ಒಂದು ಬಿಸ್ನೆಸ್ ಮಾಡೋದಕ್ಕೂ ಅಥವಾ ಅವರಿಗೆ ಅವಶ್ಯಕತೆ ಇರುವಂತಹ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಅನುಕೂಲ ಮಾಡಿಕೊಡುವಂತದ್ದು ಇನ್ನೊಂದು ಬಹುದೊಡ್ಡವಾದಂತಹ ಲಾಭದಾಯಕವಾದಂತಹ ವ್ಯವಸ್ಥೆಯನ್ನ ಭಾರತ ಸರ್ಕಾರ ಇಲ್ಲಿ ಮಾಡಲು ಪ್ರಯತ್ನಿಸುತ್ತಿರುವಂತದ್ದು. ಮೂರನೇ ಹಂತದಲ್ಲಿ ದೇಶದಲ್ಲಿ ಏಕೀಕರಣ, ಯೂನಿಟಿ ಇನ್ ಡೈವರ್ಸಿಟಿ. ಆರ್ಮಿಯಲ್ಲಿ ತಮಗೆಲ್ಲ ಗೊತ್ತಿದ್ರೆ ಮುಂಚೆ ನಾನು ಕ್ಲಾಸ್ ಸಿಸ್ಟಮ್ ಇತ್ತು. ಈಗ ತಾವು ಗೂರ್ಖಾ ರೆಜಿಮೆಂಟ್ ನೋಡಿರ್ತೀರಾ, ಸಿಖ್ ರೆಜಿಮೆಂಟ್ ಕೇಳಿರ್ತೀರಾ. ಸೊ ಸಿಖ್ ಅಲ್ಲಿ ಮುಖ್ಯವಾಗಿ ಸಿಖ್ ಜನಾಂಗಕ್ಕೆ ಸೇರಿದಂತಹ ಜನರು ಜಾಸ್ತಿ ಇರ್ತಾರೆ. ಅದೇ ರೀತಿಯಲ್ಲಿ ಗೂರ್ಖಾ ರೆಜಿಮೆಂಟ್ ಅಲ್ಲಿ ಗೂರ್ಖಾ ಜನರು ಜಾಸ್ತಿ, ಅದು ಅವರದೇ ರೆಜಿಮೆಂಟ್ ಆಗಿರುವಂತದ್ದು. ಈಗ ದೇಶದ ಯಾವ ಭಾಗದ ವ್ಯಕ್ತಿಯೂ ಸಹ ಯಾವುದೇ ರೆಜಿಮೆಂಟ್ಗೆ ಹೋಗಿ 4 ವರ್ಷದ ಸೇವೆ ಸಲ್ಲಿಸಬಹುದು. ಆ ಒಂದು ನಿಟ್ಟಿನಲ್ಲಿ ದೇಶದಲ್ಲಿ ನಾವು ಏಕೀಕರಣ ಮತ್ತು ಯೂನಿಟಿ ಅನ್ನ ಹೆಚ್ಚಿಸಲು ಸಾಧ್ಯವಾಗಲಿದೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿರುವಂತದ್ದು. ಇವತ್ತಿನ ಸಂದರ್ಭದಲ್ಲಿ ಅಗ್ನಿಪಥ್ ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ಊಹಾಪೋಹಗಳ ಮೇಲೆ ಜನರು ಒಂದಿಷ್ಟು ವೈಲೆನ್ಸ್ಗೆ ಒಳ ಹೋಗ್ತಾ ಇದ್ದಾರೋ ಅದು ಸರಿಯಲ್ಲ. ಭಾರತದ ಸಂವಿಧಾನದ ಅಡಿಯಲ್ಲಿ ಪೀಸ್ಫುಲ್ ಪ್ರೊಟೆಸ್ಟ್ಗೆ ಅಥವಾ ಸರ್ಕಾರ ಕೈಗೊಳ್ತಾ ಇರುವಂತಹ ಕ್ರಮದ ಬಗ್ಗೆ ತಮಗೆ ವಿರೋಧ ವ್ಯಕ್ತಪಡಿಸುವಂತಹ ಎಲ್ಲಾ ರೀತಿಯ ಅವಕಾಶಗಳು ಇದಾವೆ. ಆದರೆ ಆ ವಿರೋಧ ಯಾವತ್ತೂ ಹಿಂಸಾತ್ಮಕವಾಗಬಾರದು. ಮೊನ್ನೆ ಯಾವುದೋ ಒಂದು ಚಾನೆಲ್ ಅಲ್ಲಿ ನೋಡ್ತಾ ಇದ್ದೆ, ಒಬ್ಬ ವ್ಯಕ್ತಿ ಕಾರನ್ನ ಸುಟ್ಟಾಕ್ಬಿಟ್ಟಿದ್ದಾರೆ. ಪಾಪ ಅವ್ನು ನಿಲ್ಸಿ ಹೋಗ್ಬಿಟ್ಟಿದ್ದಾನೆ, ಅದನ್ನ ಸುಟ್ಟಾಕ್ಬಿಟ್ಟ. ಈಗ ಅವನು ಅದನ್ನು ದುಡಿಯೋಕ್ಕೋಸ್ಕರನೇ ಅಥವಾ ಒಂದು ಕಾರ್ ತಗೊಳ್ಳುವಂಥದ್ದು, ಒಂದು ಬೈಕ್ ತಗೊಳ್ಳೋದಕ್ಕೆ ಒಬ್ಬ ಮನುಷ್ಯ ಎಲ್ಲ ಜೋಡಿಸಿ ಉಣಿಸಿ ಬಟ್ಟೆ ತಣ್ಣೀರ್ ಬಟ್ಟೆ ಕಟ್ಕೊಂಡ್ ತಗೋಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ಕಾರನ್ನ ಸುಟ್ಟಾಕ ಹೋದ್ಬಿಟ್ರಪ್ಪ, ಈಗ ಅವ್ನು ಏನ್ ಮಾಡ್ಬೇಕು? ಹೀಗೆ
ಯಾವುದೇ ಹಿಂಸಾತ್ಮಕ ಚಟುವಟಿಕೆಗಳು ಅಥವಾ ಯಾವುದೇ ಒಂದು ಕೆಲಸದಿಂದ ಇನ್ನೊಬ್ಬರಿಗೆ ನಾಶ ಅಥವಾ ವಿನಾಶ, ಯಾಕಂದ್ರೆ ಟ್ರೈನ್ಗಳು ಸುಟ್ಟಾಗ್ತಾ ಇದ್ದಾರೆ, ಯಾರು ಹಾಳಾಗ್ತಿದೆ, ಮತ್ತೆ ಭಾರತಕ್ಕೆ ಅಥವಾ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿರೋದು ನಾವೇ, ಆ ಟ್ಯಾಕ್ಸ್ ಮತ್ತೆ ನಮ್ಮ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಹಾಕಲಾಗುತ್ತದೆ. ಸೊ ನಮ್ಮ ಗುಂಡಿಯನ್ನ ನಾವೇ ತೋಡ್ಕೊಳ್ತಾ ಇದೀವಿ ನಾಶದ ಕಡೆಗೆ. ಸೊ ಯಾವುದೇ ಕಾರಣಕ್ಕೂ ವೈಲೆನ್ಸ್ಗೆ ಒಳಗೋಗುವ ಅವಶ್ಯಕತೆ ಇಲ್ಲ. ಸರ್ಕಾರ ಕೈಗೊಳ್ತಾ ಇರುವಂತಹ ಕ್ರಮದ ಬಗ್ಗೆ ತಮಗೆ ಪ್ರಶ್ನೆಗಳಿದ್ದಂತಹ ಸಂದರ್ಭದಲ್ಲಿ ಅದನ್ನ ಎಲ್ಲರೂ ಒಟ್ಟಾಗಿ ಕೇಳಿದ್ರೆ ಸರ್ಕಾರ ಕೇಳಲೇಬೇಕು. ಯಾಕಂದ್ರೆ ಡೆಮೋಕ್ರಸಿ ಅಂತಂದ್ರೆ ವಿ ದ ಪೀಪಲ್, ಬೈ ದ ಪೀಪಲ್ ಅಂಡ್ ಫಾರ್ ದ ಪೀಪಲ್ ಅಂತಾನೆ ಹೇಳ್ತೀವಿ. ಆ ಒಂದು ನಿಟ್ಟಿನಲ್ಲಿ ಈ ದೇಶ ಇವತ್ತಿಗೂ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ನಿಲ್ಲಲು ಕಾರಣವಾಗಿದ್ದು ಜನರು ಇಲ್ಲಿ ಒಂದಾಗಿ ಸರ್ಕಾರದ ಜೊತೆಯಲ್ಲಿ ಕೆಲಸ ಮಾಡಿರುವಂತಹ ನಿಟ್ಟಿನಲ್ಲಿ ಆ ಒಂದು ಪ್ರಶ್ನೆಯನ್ನ ನೋಡಿದಾಗ ಇವತ್ತು ಆ ಒಂದು ಸಮಸ್ಯೆಯನ್ನ ಪರಿಹರಿಸುವ ಅವಶ್ಯಕತೆ ಇದೆ. ಒಂದಿಷ್ಟು ವರ್ಗಗಳು ಮುಖ್ಯವಾಗಿ ಹೇಗೆ 4 ವರ್ಷದಲ್ಲಿ ಯುವಕರನ್ನ ತಾವು ಸಶಕ್ತಗೊಳಿಸ್ಬಿಡ್ತೀರಿ ಆರ್ಮಿಯಲ್ಲಿ ಕೆಲಸ ಮಾಡೋದಕ್ಕೆ ಅನ್ನುವಂಥದ್ದನ್ನು ಸಹ ಪ್ರಶ್ನೆಗಳು ಎತ್ತಾ ಇತ್ತು. ಆ ವಿಷಯಕ್ಕೆ ಸಂಬಂಧಿಸಿದಂತೆ 2ನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ 1962ರಲ್ಲಿ ಆದಂತಹ ಚೈನಾದ ಜೊತೆಯಲ್ಲಿ ಭಾರತ ಚೈನಾದ ನಡುವೆ ಆದಂತಹ ಯುದ್ಧದ ಸಂದರ್ಭದಲ್ಲಿ ಶಾರ್ಟ್ ಸರ್ವಿಸ್ ಅಥವಾ ಶಾರ್ಟ್ ಟೈಮ್ ನಲ್ಲಿ ನಾವು ಆರ್ಮಿಯನ್ನ ರಿಕ್ರೂಟ್ ಮಾಡಿದ್ವಿ, ಟ್ರೈನ್ ಮಾಡಿ ಉಪಯೋಗಿಸಿದ್ವಿ. ಅಲ್ಲಿ ಆದಂತಹ ಒಂದು ಸಕ್ಸಸ್ ಅನ್ನ ಯಾಕೆ ಇಲ್ಲಿ ಕಾಣಕ್ ಸಾಧ್ಯ ಇಲ್ಲ ಅನ್ನುವಂತಹ ಪ್ರಶ್ನೆ ನಾವಿಲ್ಲಿ ಕೇಳ್ಕೋಬೇಕಾಗಿರೋದು. ಸೊ ಯಾವುದೇ ಒಂದು ಕ್ರಮ ಸರ್ಕಾರ ಕೈಗೊಂಡಂತಹ ಸಂದರ್ಭದಲ್ಲಿ ಅದರ ಬಗ್ಗೆ, ಯಾಕಂದ್ರೆ ಇದುವರೆಗೂ ಯಾವುದೇ ದೊಡ್ಡ ರಾಷ್ಟ್ರಗಳು ಈ ರೀತಿಯ ಕ್ರಮಗಳು ಕೈಗೊಳ್ಳದೇ ಇರುವಂತಹ ಕಾರಣಕ್ಕೆ ನಮ್ಮ ಎದುರಿಗೆ ಉದಾಹರಣೆಗಳು ಇಲ್ಲ ಇದು ಫೇಲ್ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ. ಸೊ ಉದಾಹರಣೆಗಳು ಮುಂದೆ ಬರಲಿ, ಬಂದಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ಯಾವ ರೀತಿ ಕೆಲಸ ನಡೆಸ್ತಾ ಇದೆ ಅಥವಾ ಮಾಡ್ತಾ ಇದೆ ಅನ್ನೋದನ್ನ ಆಧರಿಸಿ ಎಲ್ಲರೂ ಅದರ ಮೇಲೆ ತಮ್ಮ ಅನಿಸಿಕೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ಉತ್ತಮವಾದಂತಹ ಸಮಾಜ ಹಾಗೂ ಡಿಸ್ಕಷನ್ ಅಥವಾ ಡಿಬೇಟ್ ಅನ್ನು ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಹಿಂದೆ ನಾವು ನೋಡಿದಂತಹ ಅಗ್ನಿಪಥ್ ಆರ್ಟಿಕಲ್ ಮುಖ್ಯವಾಗಿ ನಮಗೆ UPSC ಯಲ್ಲಿ GS ಪೇಪರ್ 2 ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ, ನೆನ್ಪಿಟ್ಕೊಳ್ಳಿ. ಮತ್ತೆ ಮುಂದಿನ ಒಂದು ಆರ್ಟಿಕಲ್ EPI ನಾವು ನೋಡಾಗಿದೆ, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಇದು ಸಹ ಬಹಳ ಉತ್ತಮವಾದಂತಹ ಆರ್ಟಿಕಲ್. ಈ ಆರ್ಟಿಕಲ್ ಅಥವಾ ಈ ಇಡೀ ಆರ್ಟಿಕಲ್ ಮಾತಾಡ್ತಾ ಇರುವಂತದ್ದು ಆರ್ಟಿಕಲ್ 15 ಸಬ್ ಕ್ಲಾಸ್ 5ರ ಬಗ್ಗೆ. ತಮಗೆಲ್ಲ ಏನಾದರೂ ನೆನಪಿದ್ರೆ ಆರ್ಟಿಕಲ್ 15 ಸಬ್ ಕ್ಲಾಸ್ 5 ಈ ಒಂದು ಸಬ್ ಕ್ಲಾಸ್ ಅನ್ನ ಆರ್ಟಿಕಲ್ 15ರಲ್ಲಿ ಸಬ್ ಕ್ಲಾಸ್ 5ಅನ್ನ 93ನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಜಾರಿಗೆ ತಂದಿರುವಂತದ್ದು. ಈ 93ನೇ ಸಾಂವಿಧಾನಿಕ ತಿದ್ದುಪಡಿಯನ್ನ ಎಕ್ಸಾಮಿನೇಷನ್ ಅಲ್ಲಿ ಕೇಳಲು ಸಾಧ್ಯತೆ ಹೆಚ್ಚು ಇರುವಂತಹ ಕಾರಣಕ್ಕೆ ತಿಳ್ಕೋಬೇಕಾಗಿರುವಂತದ್ದು ಮುಖ್ಯವಾಗಿ 2005ರಲ್ಲಿ ಇದನ್ನ ತಂದಿದ್ದು ಅನ್ನುವಂಥದ್ದು. ಸೊ 2005ರಲ್ಲಿ 93ನೇ ಸಾಂವಿಧಾನಿಕ ತಿದ್ದುಪಡಿಯನ್ನ ಜಾರಿಗೆ ತಂದು ಅದರ ಸಹಾಯದೊಂದಿಗೆ ಈ ಆರ್ಟಿಕಲ್ 15 ಸಬ್ ಕ್ಲಾಸ್ 5ಅನ್ನ ಜಾರಿಗೆ ತಂದಿರುವಂತದ್ದು. ಈ ಆರ್ಟಿಕಲ್ 15 ತಮಗೆಲ್ಲ ನೆನಪಿದ್ರೆ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಇನ್ ಎಂಪ್ಲಾಯ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಸೆಕ್ಸ್, ಕಾಸ್ಟ್, ರಿಲಿಜನ್. ಸೊ ಯಾವುದೇ ಒಂದು ಪಬ್ಲಿಕ್ ಎಂಪ್ಲಾಯ್ಮೆಂಟ್ ನಲ್ಲಿ, ಔದ್ಯೋಗಿಕ ಅವಕಾಶಗಳಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಅಥವಾ ವ್ಯತ್ಯಾಸಗಳನ್ನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು. ಈ ಕ್ಲಾಸ್ ಅನ್ನುವಂಥದ್ದು ಎಕ್ಸೆಪ್ಷನ್ ಆಗಿರುತ್ತದೆ. ಎಕ್ಸೆಪ್ಷನ್ ಅಂದ್ರೆ ಪ್ರೈವೇಟ್ ಜಾಬ್ಸ್ ಗಳಲ್ಲೂ ಸಹ, ಪ್ರೈವೇಟ್ ಕ್ಷೇತ್ರದಲ್ಲೂ ಸಹ ರಿಸರ್ವೇಶನ್ ಗೆ ಸಂಬಂಧಿಸಿದಂತೆ ಸರ್ಕಾರ ಕ್ರಮಗಳನ್ನ ಮಾಡುವಂತಹ ಪ್ರಾವಧಾನವನ್ನ ಇಲ್ಲಿ ಕೊಟ್ಟಿರುವಂತದ್ದು. ಯಾಕಂದ್ರೆ ಗವರ್ಮೆಂಟ್ ಜಾಬ್ ಗಳಲ್ಲಿ ನಾವು ರಿಸರ್ವೇಶನ್ ನೋಡಿದೀವಿ. ಈ 15 ಸಬ್ ಕ್ಲಾಸ್ 5ರ ಅಡಿಯಲ್ಲಿ ಪ್ರೈವೇಟ್ ಕ್ಷೇತ್ರದಲ್ಲೂ ಸಹ ಒಂದಿಷ್ಟು ವರ್ಗಗಳಿಗೆ ಉದ್ಯೋಗಿಕ ಅವಕಾಶಗಳಲ್ಲಿ ರಿಸರ್ವೇಶನ್ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಬಹುದು ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪಾಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಅದರಲ್ಲೂ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳಲ್ಲಿ ನಾವು ಆರ್ಟಿಕಲ್ 15ಅನ್ನ ಕಾಣ್ತೀವಿ. ಸೊ ಯಾವುದೇ ಔದ್ಯೋಗಿಕ ಅವಕಾಶಗಳಲ್ಲಿ ಭೇದ ಭಾವನ ಮಾಡೋ ಹಾಗಿಲ್ಲ, ಅವರು ಹುಟ್ಟಿದಂತಹ ಸ್ಥಳ, ಜಾತಿ ಅಥವಾ ಅವರು ಇರುವಂತಹ ಜಾಗದ ಮೇಲೆ ಆಧರಿಸಿ ಅನ್ನುವಂಥದ್ದು. ಈಗ ಈ ಆರ್ಟಿಕಲ್ ಅಲ್ಲಿ ಮಾತಾಡ್ತಿರುವಂತದ್ದು ಡೆಮೋಕ್ರಸಿ ಅಥವಾ ಸೋಷಿಯಲ್ ಜಸ್ಟಿಸ್ ಅನ್ನುವಂತಹ ಪದ, ಸಾಮಾಜಿಕ ನ್ಯಾಯ. ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ಬೆಳೆಯೋದ್ರಿಂದ ಇಡೀ ದೇಶ ಬೆಳೆಯಲು ಸಾಧ್ಯವಾಗುವುದಿಲ್ಲ. ಸೊ ಸರ್ಕಾರದ ಮೂಲ ಉದ್ದೇಶವಾಗಿರುತ್ತದೆ ಇಡೀ ಸಮಾಜವನ್ನು ಬೆಳೆಸುವಂಥದ್ದು. ಅದಕ್ಕೆ ಬೇಕಾಗಿರೋದು ಸಾಮಾಜಿಕ ನ್ಯಾಯ ಆಗಿರುತ್ತದೆ. ಸೊ ಎಲ್ಲಾ ವರ್ಗದವರು ಬೆಳೆಯುವಂತಹ ಅವಕಾಶಗಳನ್ನ ಮಾಡಿಕೊಡುವಂತದ್ದೇ ಸರ್ಕಾರದ ಮೂಲ ಉದ್ದೇಶವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ತಮಿಳುನಾಡು ಮಹತ್ತರ ಅಥವಾ ಒಂದು ಹೆಜ್ಜೆ ಮುಂದಿರುತ್ತೆ ಬೇರೆ ರಾಜ್ಯಗಳ ಪೈಕಿ. ಯಾಕಂದ್ರೆ 50%ಕ್ಕಿಂತ ಹೆಚ್ಚಿನ
ರಿಸರ್ವೇಶನ್ ಅನ್ನು ಕೊಟ್ಟಿರುವಂತಹ ರಾಜ್ಯಗಳ ಪೈಕಿ ಯಾವುದಾದ್ರೂ ಚರ್ಚೆ ಬಂದಂತಹ ಸಂದರ್ಭದಲ್ಲಿ ತಮಿಳುನಾಡು ಬಗ್ಗೆನೇ ಫಸ್ಟ್ ಮಾತಾಡುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಹೇಗೆ ರಿಸರ್ವೇಶನ್ ಪಾಲಿಸಿ ಬೆಳೀತು ಅನ್ನುವಂತಹ ವಿಷಯವನ್ನ ನೋಡಿದಾಗ ತಮಿಳುನಾಡು ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪೆರಿಯಾರ್ ಅವರು ಸಾಮಾಜಿಕ ವ್ಯವಸ್ಥೆ ಅಥವಾ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದಂತೆ ಇರುವಂತಹ ಲೋಪದೋಷಗಳನ್ನ ಸರಿಪಡಿಸೋದಕ್ಕೆ ರಿಸರ್ವೇಶನ್ ಅವಶ್ಯಕತೆ ಇದೆ ಅನ್ನುವಂತಹ ಚಳುವಳಿಯನ್ನ ತಮಿಳುನಾಡಿನಲ್ಲಿ ಮೊದಲು ಹುಟ್ಟು ಹಾಕಿದ್ದು ಪೆರಿಯಾರ್ ಅವರು. ತದನಂತರ ಸರ್ಕಾರಗಳು ಹೇಗೆ ಅಥವಾ ಎಐಡಿಎಂಕೆ ಮತ್ತು ಡಿಎಂಕೆ ಮುಖ್ಯವಾಗಿ ಎರಡು ಪಾರ್ಟಿಗಳು ಒಂದಾದ ಮೇಲೆ ಸರ್ಕಾರವನ್ನು ರಚಿಸಿದ್ದು ಅವರು ಒಂದಾದ್ಮೇಲೆ ಒಂದು ರಿಸರ್ವೇಶನ್ ಅಲ್ಲಿ ಬದಲಾವಣೆಗಳನ್ನ ತರ್ತಾ ಹೋದ್ರು. ರಿಸರ್ವೇಶನ್ ಗೆ ಸಂಬಂಧಿಸಿದಂತೆ ಮೊದಲನೇ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅನ್ನ 1979ರಲ್ಲಿ ಜಾರಿಗೆ ಆ ರಿಪೋರ್ಟ್ ಅನ್ನ ತರಲಾಗಿತ್ತು. ಅದನ್ನ ಸತ್ತನಾಥ್ ಕಮಿಷನ್ ಅಂತಾನೆ ಕರಿತೀವಿ, ಸತ್ತನಾಥನ್ ಕಮಿಷನ್. ಈ ಒಂದು ಕಮಿಷನ್ ಮುಖ್ಯವಾಗಿ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಇರುವಂತಹ ರಿಸರ್ವೇಶನ್ ನಲ್ಲಿ ಹೆಚ್ಚಳವನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನ ಹೇಳಿತು. ಯಾಕೆಂದ್ರೆ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಯಾವುದೇ ವರ್ಗಕ್ಕೆ ಸೇರಿದಂತಹವರ ನಡುವೆ ಸಮಾನವಾಗಿರ್ಬೇಕು. ಒಂದಿಷ್ಟು ಜಾತಿಗಳು ಲಾಭವನ್ನು ಹೆಚ್ಚಿಗೆ ಪಡ್ಕೊಳ್ಳೋದು, ಒಂದಿಷ್ಟು ಜಾತಿಗಳು ಹಿಂದೆನೆ ಉಳ್ಕೊಂಡ್ಬಿಡ್ತವೆ ಅಂದಾಗ ಆ ಇಡೀ ಸಮಾಜ ಇವತ್ತು ಬೆಳೆಯಕ್ಕೆ ಸಾಧ್ಯವಾಗುದಿಲ್ಲ. ಸೊ ಒಂದಿಷ್ಟು ಸಮಾಜಗಳು ಯಾರು ಹಿಂದೆ ಉಳ್ಕೊತಿದಾರೋ ಅವರಿಗೂ ಬೆಳೆಯುವ ಅವಕಾಶ ಬೇಕು ಅಂದ್ರೆ ರಿಸರ್ವೇಶನ್ ಹೆಚ್ಚು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ತನ್ನ ಒಂದು ರೆಕಮೆಂಡೇಶನ್ ಅನ್ನ ಕೊಟ್ಟಿತ್ತು. ಅದರ ಜೊತೆಯಲ್ಲಿ ಈ ಸತ್ತನಾಥನ್ ಕಮಿಷನ್ ಕ್ರೀಮಿ ಲೇಯರ್ ಅನ್ನು ತರಬೇಕು ಅನ್ನುವಂತಹ ರೆಕಮೆಂಡೇಶನ್ ಕೊಟ್ಟಿತ್ತು. ಆದ್ರೆ ಕ್ರೀಮಿ ಲೇಯರ್ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಚರ್ಚೆಗಳೇನು ಆಗಲಿಲ್ಲ. ಅದಕ್ಕೆ ಬಿಟ್ಟು ಈ ಒಂದು ರಿಸರ್ವೇಶನ್ ಸಂಖ್ಯೆಯನ್ನ ಹೆಚ್ಚಿಸೋದಕ್ಕೆ ಸರ್ಕಾರ ಮುಂದಾಯಿತು. ತದನಂತರ ಎರಡನೇ ಬ್ಯಾಕ್ವರ್ಡ್ ಕಮಿಷನ್ ಅನ್ನ ಜೆ.ಎ. ಅಂಬಾಸಂಕರ್, ಸತ್ಯನಾಥನ್ ಇದು ನೆನ್ಪಿಟ್ಕೊಳ್ಳಿ, ನೋಟ್ಸಲ್ಲೂ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಸೊ ಅಂಬಾಸಂಕರ್ ಎರಡನೇ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಈ ಎರಡನೇ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸಹ ಮುಖ್ಯವಾಗಿ ಕ್ರೀಮಿ ಲೇಯರ್ ಗೆ ಸಂಬಂಧಿಸಿದಂತಹ ಚರ್ಚೆ ಹಾಗೂ ಎಷ್ಟರ ಮಟ್ಟಿಗೆ ಇನ್ನೂ ರಿಸರ್ವೇಶನ್ ಅನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಕೊಟ್ಟಿತ್ತು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 1989ರಲ್ಲಿ ಡಿಎಂಕೆ ಸರ್ಕಾರ ಈ 30% ಬ್ಯಾಕ್ವರ್ಡ್ ಕ್ಲಾಸಿಗೆ, 20% ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಹಾಗೂ ಡಿನೋಟಿಫೈಡ್ ಕ್ಲಾಸಸ್ ಕಾಸ್ಟ್ಗೆ, ಕಮ್ಯುನಿಟೀಸ್ಗೆ ಅನ್ನುವಂತಹ ವ್ಯತ್ಯಾಸವನ್ನ ಮಾಡಿತ್ತು. 50% ರಿಸರ್ವೇಶನ್ ಏನು ಒಬಿಸಿ ಎಸ್ಸಿ ಎಸ್ಟಿಗಿತ್ತೋ ಅದರಲ್ಲಿ 30% ಒಬಿಸಿಗೆ, 20% ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಹಾಗೂ ಡಿನೋಟಿಫೈಡ್ ಕಮ್ಯುನಿಟೀಸ್ಗೆ ಅನ್ನುವಂತಹ ವಿಭಜನೆಯನ್ನ ಮಾಡಿತು. ಸೊ ದಟ್ ಎಲ್ಲಾ ವರ್ಗದವರಿಗೂ ಗವರ್ಮೆಂಟ್ ಕ್ಷೇತ್ರದಲ್ಲಿ ಅವಕಾಶಗಳು ಸಿಗ್ತವೆ ಅನ್ನುವಂಥದ್ದು. ಆದರೆ 2000 ನಂತರ ತಮಿಳುನಾಡಿನಲ್ಲಿ ಶೈಕ್ಷಣಿಕ ಮತ್ತು ಆರೋಗ್ಯದ ಕ್ಷೇತ್ರದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಪ್ರೈವೇಟ್ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಆದರೆ ಆ ಒಂದು ಕಾಲೇಜುಗಳಲ್ಲೂ ಸಹ ಎಷ್ಟು ಪ್ರತಿಶತ ಜನ ಎಸ್ಸಿ ಎಸ್ಟಿಗಳು ಫ್ಯಾಕಲ್ಟಿಯಾಗಿ ಪ್ರೊಫೆಸರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಬರೀ 11% ಜನ ಮಾಡ್ತಾ ಇರುವಂತದ್ದು ಗೊತ್ತಾಗಿದೆ. ಅಂದ್ರೆ ಒಟ್ಟು ಇರುವಂತಹ ಫ್ಯಾಕಲ್ಟಿಗಳಲ್ಲಿ ಬರೀ 11% ಜನ ಹಿಂದುಳಿದ ವರ್ಗದವರು. ಹಾಗೆ ನೋಡಿದಾಗ ಪ್ರೈವೇಟ್ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ಬೆಳೆಯುವಂತಹ ಅವಕಾಶ ಬೇರೆ ಎಲ್ಲ ವರ್ಗದವರಿಗೂ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ವಿಷಯವನ್ನ ಇಲ್ಲಿ ಪ್ರಸ್ತಾಪಿಸ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ತಮಿಳುನಾಡು ಸರ್ಕಾರ ಪ್ರೈವೇಟ್ ಕ್ಷೇತ್ರದಲ್ಲಿ ರಿಸರ್ವೇಶನ್ ಅನ್ನು ತರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಜನರ ಎದುರಿಗೆ ಕಾನೂನನ್ನು ಇಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ರಿಸರ್ವೇಶನ್ಗೆ ಸಂಬಂಧಿಸಿದಂತಹ ಟಾಪಿಕ್ ಬಂದಂತಹ ಸಂದರ್ಭದಲ್ಲಿ ಯಾವಾಗ್ಲೂ ಡಿಬೇಟ್ ಆಗುವಂತಹದ್ದೇನೋ ಸರ್ವೇ ಸಾಮಾನ್ಯ. ಈಗ ಇಲ್ಲಿವರೆಗೂ ನಾವು ಮಾತಾಡಿರುವಂತಹ ವಿಷಯ ಲೇಖಕರು ಹೇಳಿರುವಂತಹ ಮಾತನ್ನಾಗಿರುತ್ತದೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಂತಿರುವಂತಹ ವಿಷಯವನ್ನ ತಮ್ಮ ನಾಲೆಜ್ ಏನ್ ರಿಸರ್ವೇಶನ್ಗೆ ಸಂಬಂಧಿಸಿದಂತೆ ಇದೆಯೋ ಅದು ಎಲ್ಲಾ ಡೈಮೆನ್ಷನ್ ಅಲ್ಲಿ ತಿಳ್ಕೊಳ್ಳೋದು ಕಡೆಗೆ ಉಪಯೋಗಿಸುವಂತದ್ದು ಒಳ್ಳೆಯದು ಅನ್ನುವಂತಹ ಮಾತನ್ನ ಹೇಳುತ್ತಾ ಮುಂದಿನ ಒಂದು ಆರ್ಟಿಕಲ್ ಅನ್ನು ನೋಡೋಣ. ಮುಂದಿನ ಆರ್ಟಿಕಲ್